Hello dear students, welcome to Sing Style of Max. ಸೊ ನಾವು ಇಂಟಿಗ್ರೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್, ರೈಟ್? ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಏನಿದೆಯಲ್ಲ ಈ ಎಕ್ಸಸೈಸ್ ಒಂದೇ ಲಾಸ್ಟ್ ಉಳಿದಿರೋದು ಈಗ ನಿಮಗೆ. ಓಕೆ, ಆ್ಯಂಡ್ ಐ ಆಮ್ ಗೆಸ್ಸಿಂಗ್ ದಟ್ ಎಲ್ಲರೂ ಕೂಡ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿರ್ತೀರಾ. ಇನ್ ಕೇಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಓಕೆ, ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬನ್ನಿ, ಆವಾಗ ನಿಮಗೆ ಒಂದು ಪ್ರಾಪರ್ ಕನೆಕ್ಷನ್ ಫೀಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾನು ಒಂದು ಕ್ಲಾಸಲ್ಲಿ ಹೇಳಿರ್ತೀನಿ, ಅದನ್ನು ಇಲ್ಲಿ ಮತ್ತೆ ಹೇಳೋಕ್ಕೆ ಹೋಗೋದಿಲ್ಲ. ಐ ವಿಲ್ ಸೇ ದಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತ, ಆ್ಯಂಡ್ ನೀವು ವಾಚ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಯಾವ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಆರ್ಡರ್ ವೈಸ್ ವಾಚ್ ಮಾಡಿ. ಆ್ಯಂಡ್ ಈ ಚಾಪ್ಟರಿಂದು ಕಂಪ್ಲೀಟ್ ಪ್ಲೇಲಿಸ್ಟಿಂದು ಲಿಂಕ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಿ, ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಡೀ ಚಾಪ್ಟರಿಂದು ಪ್ಲೇಲಿಸ್ಟ್ ಏನಿದೆಯಲ್ಲ ಅದಕ್ಕೆ ಹೋಗ್ತೀರಾ, ಅಲ್ಲಿ ನೀವು ಆರ್ಡರ್ ವೈಸ್ ವಾಚ್ ಮಾಡ್ಕೋಬೋದು. ರೈಟ್? ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್ ದಿಸ್ ಎಕ್ಸಸೈಸ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಈ ಎಕ್ಸಸೈಸ್ನ ನಾವು ಮಾಡಬೇಕಾಗಿದೆ. ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಕಲ್ತಿರೋ ಏನು ಪ್ರಾಪರ್ಟೀಸ್ ಇದೆಯಲ್ಲ, ಆ ಪ್ರಾಪರ್ಟೀಸ್ನ ಒಂದು ಕಡೆ ಬರ್ಕೊಂಡು ನೀಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಆ ಪ್ರಾಪರ್ಟೀಸ್ನ ಯೂಸ್ ಮಾಡಿಬಿಟ್ಟು ಈ ಎಕ್ಸಸೈಸ್ನ ನಾವು ಸಾಲ್ವ್ ಮಾಡಬೇಕಾಗಿದೆ. ಸೊ ಒಂದು ನೆನಪಿರಲಿ, ಈ ಎಕ್ಸಸೈಸಲ್ಲಿರುವಂತಹ ಪ್ರಾಬ್ಲಮ್ಸ್ನ ನಾವು ಬೇರೆ ಮೆಥಡಲ್ಲೂ ಮಾಡಬಹುದು. ಓಕೆ, ಇನ್ ಎಕ್ಸಾಮ್ ಯು ಕ್ಯಾನ್ ಡೂ ಯೂಸಿಂಗ್ ಅದರ್ ಏನಂತಾರೆ ಮೆಥಡ್ಸ್, ನೋ ಪ್ರಾಬ್ಲಮ್. ಯಾಕಂದರೆ ಅವರಲ್ಲಿ ನಿಮಗೆ ಇಂಟಿಗ್ರೇಟ್ ಅಂತ ಅಷ್ಟೇ ಕೊಡ್ತಾರೆ, ಬಿಟ್ಟರೆ ಯಾವ ಮೆಥಡು ಏನು ಕೊಡೋದಿಲ್ಲ. ಬಟ್ ಸಿನ್ಸ್ ನಾವು ಪರ್ಟಿಕ್ಯುಲರ್ ಆಗಿ ಈ ಈ ಎಕ್ಸಸೈಸ್ನ ಈ ಪ್ರಾಪರ್ಟೀಸ್ ಬೇಸ್ ಮೇಲೆ ಕಲಿತಾ ಇರೋದ್ರಿಂದ ಇಲ್ಲಿ ನಾವು ಆದಷ್ಟು ಟ್ರೈ ಮಾಡೋಣ ದಟ್ ಪ್ರಾಪರ್ಟೀಸ್ನ ಯೂಸ್ ಮಾಡಿಬಿಟ್ಟು ನಾವು ಹೇಗೆ ಕಂಡುಹಿಡಿಬೇಕು ಅಂತ ತಿಳ್ಕೊಳ್ಳೋಣ. ರಿಮೈನಿಂಗ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಮೆಥಡ್ಸು, ಹೌದಲ್ವಾ? ಪ್ರೀವಿಯಸ್ ಕಲ್ತಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಾ? ಸೊ ನಾವು ಯೂಶ್ವಲಿ ಕಲ್ತಿರೋ ಮೆಥಡ್ ಏನು? ಕಾಸ್ ಸ್ಕ್ವೇರು ಅದಕ್ಕೆ ಇಂಟಿಗ್ರಲ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬಹುದು? ಏನು ಮಾಡ್ಬೋದು? ಕಾಸ್ ಸ್ಕ್ವೇರ್ನ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು ಸಾಲ್ವ್. ಆ ಮೆಥಡ್ ಮಾಡಿದ್ರೂ ಕೂಡ ನಿಮಗೆ ಸೇಮ್ ಆನ್ಸರ್ ಬರುತ್ತೆ, ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್. ಓಕೆ, ರೈಟ್? ಸೊ ಲೆಟ್ಸ್ ಬಿಗಿನ್. ಫಸ್ಟು ಕೊಟ್ಟಿರೋದನ್ನು ನಾವು ಯಾವಾಗಲೂ ಏನಂತ ತೊಗೊತೀವಿ? ಲೆಟ್ ಐ ಈಸ್ ಈಕ್ವಲ್ ಟು 0 to π/2 ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ಲ? ಈಗ ನೀವು ಇದನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಯಾವ ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಹೌದಲ್ವಾ? ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಂದು ಕ್ವೆಶನ್ ಏನಿರುತ್ತೆ ಅಂದರೆ, ಮ್ಯಾಮ್ ಕ್ವೆಶನ್ ನೋಡಿದ ತಕ್ಷಣ ಇದೇ ಪ್ರಾಪರ್ಟಿ ಯೂಸ್ ಮಾಡ್ಬೇಕಂತ ಹೆಂಗೆ ಗೊತ್ತಾಗುತ್ತೆ? ಸಿಂಪಲ್ ಮೈ ಡಿಯರ್ಸ್, ಯು ಚೆಕ್ ದ ಲಿಮಿಟ್ಸ್ ಫಸ್ಟ್. ಇನ್ ಕೇಸ್ ಅಟ್ಲಿ 3-4 ಪ್ರಾಪರ್ಟಿ ಅಂತೂ ಹಂಗೆ ಗೊತ್ತಾಗ್ಬಿಡುತ್ತೆ. ಒಂದು ವೇರಿಯಬಲ್ ಸಪ್ರೇಟ್ ಮಾಡೋದೇನು ನಿಮಗೆ ಅಂತ ಇಂಪಾರ್ಟೆಂಟ್ ಏನಿಲ್ಲ, ಬೇಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್ಗಳಲ್ಲಿ 0 to a ಅಂತ ಈ ಥರ 0 ಇಂದ ಯಾವುದೋ ಒಂದು ವ್ಯಾಲ್ಯೂ, ಓಕೆನಾ? ಆ ಥರ ಬಂದಿದೆ ಅಂದರೆ 0 to a ಎಲ್ಲಿದೆ ಆ ಪ್ರಾಪರ್ಟಿ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಅರ್ಥ. ನೆಕ್ಸ್ಟ್ ಇದೇ ಈ ಕ್ವಶನಲ್ಲಿ ನೋಡಿ, -5 to 5 ಇದೆ. ಸೊ -a to a ಈ ಫಾರ್ಮ್ಯಾಟಲ್ಲಿದೆ. ಈ ರೀತಿ ನೀವು ಕೆಲವೊಂದನ್ನಂತೂ ಡೈರೆಕ್ಟಾಗಿ 0 to a ಫಾರ್ಮ್ಯಾಟು, -a to a ಫಾರ್ಮ್ಯಾಟು ಆ ಥರ ನೋಡ್ಕೋಬೋದು. ಇನ್ನು ಬೇರೆ ಬೇರೆ ನಂಬರ್ಸ್ ಇದ್ದಾಗ ನಾವು ಕಲ್ತಿದ್ದೀವಿ, a to b ಇದ್ದಾಗ ಅದನ್ನು ನಾವು ಡಿವೈಡ್ ಮಾಡ್ಕೋಬೋದು. ಅಂದರೆ a ಇಂದ b ವರೆಗೂ ರೀಚ್ ಆಗಬೇಕು ಅಂದರೆ ಫಸ್ಟ್ a ಇಂದ c ವರೆಗೂ ರೀಚ್ ಆಗಿ, ದೆನ್ c ಇಂದ b ವರೆಗೂ ರೀಚ್ ಆಗಿ. ಅರ್ಥ ಆಯ್ತಲ್ಲ? ಸ್ಪ್ಲಿಟ್ ಮಾಡ್ತೀವಿ ನಾವು ಇಂಟೆಗ್ರಲ್ನ. ಸೊ ಆ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಮಾಡೋಣ ಮುಂದೆ. ಬಿಫೋರ್ ದ್ಯಾಟ್ ಲೆಟ್ ಅಸ್ ಬಿಗಿನ್ ಹಿಯರ್. ಸಿ ಹಿಯರ್, ಇಲ್ಲೇನಿದೆ? 0 to a ಇದೆ. ಸೊ ಈಗ ನಾವು ಯಾವ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ? ಯು ಹ್ಯಾವ್ ಟು ರೈಟ್ ಹಿಯರ್, ವಿ ನೋ ದಟ್ integral 0 to a f of x dx is equal to integral 0 to a f of a minus x dx. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್? ನೀವು ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಬರಿಬೇಕು ನೀವು. ನಾನು ನೋಡಿದ್ದೀನಿ ಕೆಲವೊಬ್ರು ಸ್ಟೂಡೆಂಟ್ಸು ಅಥವಾ ಟೀಚರ್ಸು, ಓಕೆ, ನಾಟ್ ಟು ಫೀಲ್ ಬ್ಯಾಡ್, ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಡೈರೆಕ್ಟಾಗಿ ಬರೀತಾರೆ, ಬ್ರ್ಯಾಕೆಟಲ್ಲಿ ಬೈ P3 P4 ಆ ಥರ ಬರೀತಾರೆ. ಆ ಥರ ಬರೆಯೋದ್ರಿಂದ ನಿಮಗೆ ಒಂದು ಸ್ಟೆಪ್ ಸಿಂಪ್ಲಿಫೈ ಆಗ್ಬೋದು ಹೊರತು ಈ ಪ್ರಾಪರ್ಟಿ ನೆನಪಿರೋದಿಲ್ಲ. ಅಟ್ಲೀಸ್ಟ್ ಡ್ಯೂರಿಂಗ್ ಪ್ರಾಕ್ಟೀಸ್ ಯು ರೈಟ್ ಡೌನ್ ದೀಸ್ ಸ್ಟೆಪ್ಸ್. ಈ ಪ್ರಾಪರ್ಟಿ ಹಿಂಗೆ ಬರೆದ್ರೆ ನಿಮಗೆ ನೆನಪು ಜಾಸ್ತಿ ಇರುತ್ತೆ, ಓಕೆನಾ? ಎಕ್ಸಾಮ್ ಹಾಲಲ್ಲೂ ಕೂಡ ಫ್ಲ್ಯಾಶ್ ಆಗುತ್ತೆ. ಇಲ್ಲ ಅಂತ ನೀವು ಕಲಿಯೋ ಟೈಮಲ್ಲೇ ಸುಮಾರು ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಸೊ ಇಲ್ಲಿ ನೋಡಿ, ಐ ಈಸ್ ಈಕ್ವಲ್ ಟು ಇದು 0 to a 0 to aನೇ ಉಳ್ಕೊಳುತ್ತೆ. ಓಕೆ, ಎಫ್ ಆಫ್ ಎಕ್ಸ್ ಚೇಂಜಸ್ ಟು a - x.
ಕರೆಕ್ಟಾ? ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅದು ಚೇಂಜ್ ಆಗಿಬಿಟ್ಟು ಎ ಮೈನಸ್ ಎಕ್ಸ್ ಆಗಬೇಕು. ಓಕೆ, ಸೊ ಕಾಸ್ ಸ್ಕ್ವಯರ್ ಹಾಗೆ ಇರಲಿ. ಎ ಅಂದರೆ ಇಲ್ಲಿರೋದು, ಇಲ್ಲೇನಿದೆ ಕ್ವಶನಲ್ಲಿ π/2. ಸೊ ಏನಾಗುತ್ತೆ, π/2 ಮೈನಸ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಈಗ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದೇನಾಗುತ್ತೆ ನಿಮಗೆ 0 to π/2 cos ಸ್ಕ್ವಯರ್ π/2 ಮೈನಸ್ ಎಕ್ಸ್. ಟೆಲ್ ಮಿ ವಾಟ್ ಈಸ್ π/2? 90 ಡಿಗ್ರಿ. 90 ಡಿಗ್ರಿ ಮೈನಸ್ ಎಕ್ಸ್ ಅಂತ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ತಾನೆ. ನೀವು ಫಸ್ಟ್ ಇಯರಲ್ಲೇ ಟ್ರಿಗ್ನೋಮೆಟ್ರಿಯಲ್ಲಿ ಕಲ್ತಿದ್ದೀರಾ. ವಾಟ್ ಈಸ್ ಕಾಸ್ π/2 ಮೈನಸ್ ಎಕ್ಸ್? ಕಾಸ್ 90 ಮೈನಸ್ ತೀಟಾ ಅಂತಂದರೆ ಏನಾಗುತ್ತೆ, 90 ಮೈನಸ್ ತೀಟಾ. 90 ಅಂತ ಅಂದರೆ 90 ಮೈನಸ್ ತೀಟಾ ಅಂತಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪಾಸಿಟಿವ್ ಇರುತ್ತೆ. 90 ಆಡ್ ಆ್ಯಂಗಲ್, ನಾನು ಕೂಡ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮಾಡಿದ್ದೀನಿ, ಹೌದಲ್ವಾ? ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನೆಲ್ಲ. 90 ಆಡ್ ಆ್ಯಂಗಲ್, ರೈಟ್? ಸೊ ಆಡ್ ಆ್ಯಂಗಲ್ ದೆನ್ ಕಾಸ್ ಚೇಂಜಸ್ ಟು ಸೈನ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ದೇರ್ ಫೋರ್ ಇದೇನಾಗುತ್ತೆ ನಿಮಗೆ ಸೈನ್ ಸ್ಕ್ವಯರ್ ತೀಟಾ ಜಾಗದಲ್ಲಿರೋದು ಎಕ್ಸ್. ಸಿಂಪಲ್. ಇದನ್ನು ನೀವೇನು ಮಾಡಿ, ಈಕ್ವೇಷನ್ 1 ಅಂತ ಅಂದ್ಕೊಳ್ಳಿ, ಇದನ್ನು 2 ಅಂತ ಅಂದ್ಕೊಳ್ಳಿ. ಸೊ ನೀವು 1 + 2 ಆ್ಯಡ್ ಮಾಡಿ, ನಿಮಗೇನು ಸಿಗುತ್ತೆ? LHS. ಐ ಪ್ಲಸ್ ಐ ಏನಾಗುತ್ತಪ್ಪ? LHS ಆ್ಯಡ್ ಮಾಡ್ಕೊಂಡ್ರಾ? RHS ಆ್ಯಡ್ ಮಾಡ್ಕೊಳ್ಳಿ. ಕಾಸು ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to π/2 ಸೈನ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಲಿಮಿಟ್ಸು ಸೇಮ್ ಇದ್ದಾಗ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಲೈಕ್ ನೀವು ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ಸಪ್ರೇಟ್ ಮಾಡ್ಕೊತಿದ್ರಲ್ಲ, ಅದೇ ರೀತಿ ನೀವು ಇದನ್ನು ಆ್ಯಡ್ ಕೂಡ ಮಾಡಬಹುದು. ಓಕೆ, ಸೊ ವಾಟ್ ವಿಲ್ ಯು ಡೂ ನಾವು? ಎಸ್, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಎಷ್ಟಾಗುತ್ತಪ್ಪ? 2i = 0 to π/2 ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ into dx. So this value is 1. Tell me what is the integration of 1? It is x. ಕರೆಕ್ಟ್ ಇದೆಯಾ? ಆದರೆ ಇದು ಇಂಡೆಫಿನೆಟ್ ಇಂಟೆಗ್ರಲ್ ಅಲ್ಲ, ಡೆಫಿನೆಟ್ಟು. ಹಾಗಾಗಿ ನೀವು ಲಿಮಿಟ್ಸ್ ಅಪ್ಲೈ ಮಾಡಬೇಕಾಗತ್ತೆ. 0 to π/2 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ದೇರ್ ಫೋರ್ ನಿಮಗೇನು ಸಿಗುತ್ತೆ? π/2 ಮೈನಸ್ 0, ನಥಿಂಗ್ ಬಟ್ π/2 ಅಷ್ಟೇ ಸಿಗುತ್ತೆ. ಇಲ್ಲಿ ನಮಗೆ ಆನ್ಸರ್ ಸಿಕ್ಕಿರೋದು. ಈ ಕೆಲವೊಬ್ರು ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಹೇಳ್ತೀನಿ ನೋಡಿ, ಇಲ್ಲಿಗೆ ಆನ್ಸರ್ ಸಿಕ್ತು ಅಂತ ಇಲ್ಲೇ ಎಂಡ್ ಮಾಡಿಬಿಡ್ತೀರಾ. ಬಟ್ ನಮಗೆ ಕೇಳಿರೋ ಕ್ವಶನ್ನು ಐ ವ್ಯಾಲ್ಯೂ, ಹೌದಲ್ವಾ? ಅಂದರೆ ನಮಗೆ ಕೇಳಿರೋ ಕ್ವಶನ್ ಏನಿದೆಯಲ್ಲ, ಒಂದು ನಿಮಿಷ, ನಮಗೆ ಕೊಟ್ಟಿರೋ ಕ್ವಶನ್ ಏನಿದೆಯಲ್ಲ, ನಾವು ಅದನ್ನು ಐ ಅಂತ ಅಂದ್ಕೊಂಡಿರೋದು, ಹೌದಲ್ವಾ? ಇದನ್ನು ಫೈಂಡ್ ಮಾಡಬೇಕು ಅಂದಮೇಲೆ ನಮಗೆ ಸಿಕ್ಕಿರೋ ಆನ್ಸರ್ ಏನು? 2i, ರೈಟ್? ಸೊ ನಾವೇನು ಮಾಡಬೇಕು, ಈ 2ನ ಈ ಕಡೆ ಕಳಿಸ್ಬೇಕು. ಸೊ ಇದು ಇಂಟು ಇದೆ, ಪ್ರಾಡಕ್ಟ್ ಇದೆ ಅಂದರೆ ಈ ಕಡೆ ಹೋದಾಗ ಏನಾಗುತ್ತೆ, ಡಿನಾಮಿನೇಟ್ರಲ್ಲಿ ಹೋಗುತ್ತೆ. ಸೊ ಡಿನಾಮಿನೇಟ್ರಲ್ಲಿ ಏನಾಗುತ್ತೆ, 2 × 2 4 ಆಗುತ್ತೆ. ದೇರ್ ಫೋರ್ ಕೊನೆ ಆನ್ಸರ್ ಬಂದುಬಿಟ್ಟು ನಿಮಗೆ ಕೊನೆಯಲ್ಲಿ ನಿಮಗೆ ಆನ್ಸರ್ ಏನು ಸಿಗುತ್ತೆ? i = π/4. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ವಿಚ್ ಇಸ್ ವೆರಿ ಸಿಂಪಲ್. ಓಕೆ, ಜಸ್ಟ್ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಅಂಥ ಕಾಂಪ್ಲಿಕೇಟೆಡ್ ಇಲ್ಲ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವಶನ್ ಕೂಡ ಅದೇ ರೀತಿ ಇದೆ. ಸೆಕೆಂಡು, ಥರ್ಡು, ಫೋರ್ತು ಮೂರೂ ಕೂಡ ಇಟ್ ಈಸ್ ಮೈ ರಿಕ್ವೆಸ್ಟ್, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ಓಕೆ, ನಾನು ಸಾಲ್ವ್ ಮಾಡ್ತೀನಿ, ಬಟ್ ಬೆಟರ್ ಯು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಬಂತೋ ಇಲ್ಲೋ ಅಂತ ಕ್ಲಾರಿಟಿ ತೊಗೊಳ್ಳಿ. ಆ್ಯಂಡ್ ಸೊ ದಟ್ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ನಾನು ಪ್ರತಿಯೊಂದು ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಟೈಮ್ ತೊಗೊಳುತ್ತೆ. ಐ ಹ್ಯಾವ್ ಟು ಕನ್ಸಿಡರ್ ಆಲ್ ಸ್ಟೂಡೆಂಟ್ಸ್, ರೈಟ್? ಕಾಸ್ ಎಕ್ಸ್ ಡಿ ಎಕ್ಸ್ ಅಗೇನ್ ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ? 0 to a. ಸೊ ನಾನು ಪ್ರಾಪರ್ಟಿ ಅಪ್ಲೈ ಮಾಡಬಹುದು ಅಂತ ನನಗೆ ಫ್ಲ್ಯಾಶ್ ಆಗುತ್ತೆ. 0 to a ಇದೆ 1, a ಮೈನಸ್ ಎಕ್ಸ್ ಮಾಡಿದ್ರೆ ಅಂದರೆ π/2 ಮೈನಸ್ 0 ಮಾಡಿದ್ರೆ ಇದು ಚೇಂಜ್ ಆಗುತ್ತೆ ಅನ್ನೋದು ಇನ್ನೊಂದು. ಸೊ ಈ ರೀತಿ 2 steps ಅಹೆಡ್ ಥಿಂಕ್ ಮಾಡಿಬಿಟ್ರೆ ನಿಮಗೆ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಿರೋದು ಕರೆಕ್ಟ್ ಇದೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಸೊ ಇದೇನಾಗುತ್ತೆ ನೋಡಿ, ಸೈನ್ a ಮೈನಸ್ ಎಕ್ಸ್ ಅಂದರೆ π/2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ π/2 ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಕಾಸ್. ಎಕ್ಸ್ ಜಾಗದಲ್ಲಿ ಏನು ಮಾಡ್ತೀವಿ? a ಮೈನಸ್ ಎಕ್ಸ್, ಎ ಜಾಗದಲ್ಲಿ ಏನಿದೆ? π/2 ಇದೆ. ಸೊ ಅದನ್ನು ಬರ್ತಿದ್ದೀವಿ. ಓಕೆ, ಈಕ್ವೇಷನ್ 1, i = 0 to π/2. ಟೆಲ್ ಮಿ ವಾಟ್ ಇಸ್ ಸೈನ್ 90 ಮೈನಸ್ ತೀಟಾ? ಸೈನ್ 90 ಮೈನಸ್ ತೀಟಾ ಅಂತ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಸೊ ನಾವು ಡೈರೆಕ್ಟಾಗಿ ಬರಿಬೋದು, ಇಟ್ ಈಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ವಾಟ್ ಈಸ್ ದಿಸ್? ದಿಸ್ ಈಸ್ ಆಲ್ಸೋ ಕಾಸ್ ಎಕ್ಸ್. ವಾಟ್ ಅಬೌಟ್ ದಿಸ್ ಒನ್? ಕಾಸ್ ಚೇಂಜಸ್ ಟು ಸೈನ್. ನೆನಪಿರಬೇಕು, ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಟ್ರಿಗ್ನೋಮೆಟ್ರಿಯಲ್ಲಿ.
ಇಫ್ ನಾಟ್ ಗೋ ಆ್ಯಂಡ್ ವಾಚ್ ದಟ್. ಇಲ್ಲ ಅಂತಂದರೆ ಡೈರೆಕ್ಟ್ ಹೆಂಗೆ ಚೇಂಜ್ ಆಯಿತು ಅಂತ ಗೊತ್ತಾಗದೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಕೆಲಸ ಏನು ಬಹೆಟ್ ಮಾಡಿ ಹೋಗ್ತಾರೆ, ಇದು ಹೆಂಗೋ ಚೇಂಜ್ ಆಯಿತು ಒಟ್ಟು ಅಂತ ಅಂದ್ಕೊಂಡು. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. π/2 ಅಂದರೆ ಆಡ್ ಆ್ಯಂಗಲ್. ಆಡ್ ಆ್ಯಂಗಲ್ ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಬರ್ತಾ ಇರೋ ಆ್ಯಂಗಲು ಆಡ್ ಆ್ಯಂಗಲ್ಲು. ಓಕೆ, ಆಡ್ ಆ್ಯಂಗಲ್ ಇದ್ದಾಗ ಸೈನ್ ಚೇಂಜ್ ಆಗಿಬಿಟ್ಟು ಕಾಸ್ ಆಗುತ್ತೆ, ಟ್ಯಾನ್ ಚೇಂಜ್ ಆಗಿಬಿಟ್ಟು ಕಾಟ್ ಆಗುತ್ತೆ, ಕಾಟ್ ಇದ್ದರೆ ಟ್ಯಾನ್ ಆಗುತ್ತೆ, ಕಾಸ್ ಇದ್ದರೆ ಸೈನ್ ಆಗುತ್ತೆ, ಕೊಸಿಕೆಂಟ್ ಇದ್ದರೆ ಸೀಕೆಂಟ್ ಆಗುತ್ತೆ, ಸೀಕೆಂಟ್ ಇದ್ದರೆ ಕೊಸಿಕೆಂಟ್ ಆಗುತ್ತೆ. ಈ ರೀತಿ ರೂಲ್ಸ್ ಇದ್ದಾವೆ, ಹೌದಲ್ವಾ? ಸೊ ನಾವು ಅಗೇನ್ ಸೇಮ್ ಪ್ರೊಸೀಜರ್ 1 + 2. ಸೊ ವೆನ್ ಯು ಡೂ 1 + 2 ವಾಟ್ ವಿಲ್ ಯು ಗೆಟ್? 2i = ನಿಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ, ಸೇಮ್ ವ್ಯಾಲ್ಯೂ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು 1 ಬರುತ್ತೆ. 0 to π/2. ಅಗೇನ್ ಯು ವಿಲ್, ಇದು ಮುಂದೆ ನೀವೇ ಮಾಡ್ಕೊಳ್ಳಿ, ಅಗೇನ್ ಯು ವಿಲ್ ಗೆಟ್ i = π/4 ಸಿಗುತ್ತೆ ನಿಮಗೆ. ಐ ಹೋಪ್ ಸೊ ಅರ್ಥ ಆಗ್ತಿದೆ. ಓಕೆ, ಸೊ ಕೆಲವರಿಗೆ ಅರ್ಥ ಆಗಿಲ್ಲ ಅಂದರೆ ನಾನು ಬರೆದು ತೋರಿಸ್ಬಿಡ್ತೀನಿ. ಸಿ ಹಿಯರ್, ಬೆಟರ್ ಐ ವಿಲ್ ಶೋ ಇಟ್. ಓಕೆ, ಡೋಂಟ್ ವರಿ. 2i ಆಯಿತಾ, LHS i + i. ಓಕೆ, i + i ಬಂದುಬಿಟ್ಟು ಏನಾಯಿತು, 2i ಆಯಿತು. ರೈಟ್, ನೆಕ್ಸ್ಟು ಇಲ್ಲೇನಿದೆ, 0 to π/2 √sin x / √sin x + √cos x. ಇದು ಫಸ್ಟ್ ಇಕ್ವೇಷನಲ್ಲಿದೆ. ನೆಕ್ಸ್ಟಲ್ಲಿ ಏನಿದೆ, √cos x / √cos x + √sin x. ಇಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟ್ರೈ ಟು ಅಬ್ಸರ್ವ್ ದಿಸ್ ಒನ್. ಈ ರೀತಿ ಇದೆಯಾ? ಈಗ sin x + cos x, cos x + sin x ಎರಡು ಒಂದೇ ತಾನೇ? ಹೆಂಗೆ ಅಂದರೆ 1 + 2ನ ನಾನು 2 + 1 ಅಂತ ಬರ್ಕೊಂಡ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಇಟ್, ರೈಟ್? ಸೊ ಅದೇ ರೀತಿ, ಸೊ ಎರಡೂ ಸೇಮ್ ಇದ್ದಾಗ LCM ಏನಾಗುತ್ತೆ, ಇದೇ ಆಗುತ್ತಾ? ಸೊ √sin x + cos x LCM ಆಗುತ್ತೆ. ಮೇಲ್ಗಡೆ ನ್ಯೂಮರೇಟರ್ಸ್ ಎರಡೂ ಆ್ಯಡ್ ಆದರೆ √sin x + cos x ಆಗುತ್ತೆ. ಸೇಮ್ ಕ್ವಾಂಟಿಟಿ ಡಿವೈಡೆಡ್ ಬೈ ಸೇಮ್ ಕ್ವಾಂಟಿಟಿ ಆದಾಗ ಏನಾಗುತ್ತೆ, ನಮಗೆ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ, ಕ್ಯಾನ್ಸಲ್ ಔಟ್ ಆಗ್ಬಿಟ್ಟು, ಹೌದಲ್ವಾ? ಡೋಂಟ್ ಸೇ 0. ಓಕೆ, ಸೊ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ ಔಟ್ ಆದರೆ 1 ಉಳಿಯುತ್ತೆ. 1 ಇಂಟಿಗ್ರೇಷನ್ ಎಕ್ಸು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ π/2 ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ 2i = π/2 ಬರುತ್ತೆ. i ಬಂದುಬಿಟ್ಟು ಏನಾಗುತ್ತೆ, π/4 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್, ರೈಟ್? ಇದೇ ರೀತಿ ನೀವೇನು ಮಾಡಬೇಕು, 3rd ಕ್ವಶನ್ ಮತ್ತು 4th ಕ್ವಶನ್ ಕೂಡ ಟ್ರೈ ಮಾಡಬಹುದು. ದೇ ವೆರಿ ಸಿಂಪಲ್. ಏನಿದೆ ಪವರ್ ಮೇಲಿದೆ ಅಷ್ಟೇ, ಅದು ಬಿಟ್ಟಾಕಿ. ಪವರ್ ಎಷ್ಟಿದ್ರೆ ಏನಂತೆ, π/2 ಮೈನಸ್ ಆದಾಗ ಇದು ಕಾಸ್ ಬರುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್, ಅಗೇನ್ 1 ಸಿಗುತ್ತೆ. ಇಲ್ಲಿ ಕಾಸ್ ಇರೋದು ಸೈನ್ ಆಗುತ್ತೆ. ದೆನ್ ನೆಕ್ಸ್ಟ್ ಸೇಮ್ ಇಕ್ವೇಷನ್ 1 + ಇಕ್ವೇಷನ್ 2. ಇವೆರಡು ಪ್ರಾಬ್ಲಮ್ ನಾನು ನಿಮಗೋಸ್ಕರ ಬಿಡ್ತಾ ಇದ್ದೀನಿ, ಬಿಕಾಸ್ ದೇ ಆರ್ ವೆರಿ ಈಸಿ, ಕ್ವೈಟ್ ಸಿಮಿಲರ್ ಟು ದೀಸ್ ಟು. ಅಂದರೂ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಬಿಫೋರ್ ಐ ಅಪ್ಲೋಡ್ ದ ನೆಕ್ಸ್ಟ್ ಲೆಕ್ಚರ್, ರೈಟ್? ಸೊ ದಟ್ ನಾನು ನೆಕ್ಸ್ಟ್ ಲೆಕ್ಚರ್ ಅಪ್ಲೋಡ್ ಮಾಡಬೇಕಾದ್ರೆ ಇನ್ ಕೇಸ್ ನಿಮಗೆ ಏನಾರ ಮಿಸ್ಟೇಕ್ಸು, ಏನಾರ ಡೌಟ್ಸ್ ಇದ್ದರೆ ಅದನ್ನು ನಾನು ಕ್ಲಾರಿಫೈ ಮಾಡಿಬಿಟ್ಟೆ ಅಪ್ಲೋಡ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಹಾಗಾಗಿ ಆದಷ್ಟು ಬೇಗ ತಿಳಿಸಿ. ಆ್ಯಂಡ್ ಏನೂ ಡೌಟ್ ಇಲ್ಲ ಅಂದರೂ ನಿಮ್ಮ ಒಪಿನಿಯನ್ಸ್ಗಳನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಯು ವಿಲ್ ಲೂಸ್ ನಥಿಂಗ್, ಬಟ್ ಐ ವಿಲ್ ಗೇನ್ ಎ ಲಾಟ್. ಓಕೆ, ಸೊ ಐ ಫೀಲ್ ಟೂ ಗುಡ್, ಟೂ ಮೋಟಿವೇಟೆಡ್ ವೆನ್ ಐ ಗೆಟ್ ಸಚ್ comments. -5 to 5. Okay, so first let I = mod x + 2 dx. ಈಗ ನಾವು ಇಂಟಿಗ್ರೇಷನಲ್ಲಿ, ಓಕೆ, ಇಲ್ಲೇನಿದೆ -a to a ಇದೆ, ಅದು ತೊಂದರೆ ಇಲ್ಲ. ನಾವು ಇಂಟಿಗ್ರೇಷನಲ್ಲಿ ಫಂಕ್ಷನ್ಸ್ನ ಇಂಟಿಗ್ರೇಟ್ ಮಾಡೋದು ಕಲ್ತಿದ್ದೇವೆ. ಆದರೆ ನಾವೇನು ಕಲ್ತಿಲ್ಲ ಅಂದರೆ ಮಾಡ್ಯುಲಸ್ ಇದ್ದರೆ ನಾವು ಇಂಟಿಗ್ರೇಟ್ ಮಾಡೋದು ಕಲ್ತಿಲ್ಲ. ಓಕೆ, ಮಾಡ್ಯುಲಸ್ ಇದ್ದರೆ ನಾವೇನು ಮಾಡ್ತೀವಿ, ಅದನ್ನು ಸ್ಪ್ಲಿಟ್ ಮಾಡ್ಕೋತೇವೆ. ಹೇಗೆ ಮ್ಯಾಮ್ ಸ್ಪ್ಲಿಟ್ ಮಾಡೋದು ಅಂತ ಅಂದರೆ ಐ ವಿಲ್ ಟೆಲ್ ಯು. ಸಿ ವಾಟ್ ಯು ಹ್ಯಾವ್ ಟು ಡೂ. -5 ಇಂದ 5 ಇದೆಯಲ್ಲ, ಅಂದರೆ ನಂಬರ್ ಲೈನ್ ಮೇಲ್ಗಡೆ ಇಲ್ಲೆಲ್ಲ -5 ಇದೆ, ಇಲ್ಲೆಲ್ಲ +5 ಇದೆ, ಮಧ್ಯದಲ್ಲಿ ನಾವೇನು ಮಾಡೋಣ, -2 ಕೂಡ ಇದೆ. ನಾವೇನು ಮಾಡೋಣ ಅಂದರೆ ಇಲ್ಲಿಂದ ಇಲ್ಲಿ ಹೋಗೋದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ, ದೆನ್ ಇಲ್ಲಿಂದ ಇಲ್ಲಿ ಅಂತ ಮಾಡ್ಕೊಳೋಣ. ಓಕೆ, ಇಂಟರ್ವಲ್ನ. ಈಗ ಮೇಜರ್ ಕ್ವೆಶನ್ ಸ್ಟೂಡೆಂಟ್ಸಿಗೆ ಬರೋದೇನೆಂದರೆ, ಕೆಲವೊಬ್ಬರಿಗೆ ನಾನು ನೋಡಿದ್ದೇನೆ, ಮ್ಯಾಮ್ ಇದು ಸ್ಪ್ಲಿಟ್ ಮಾಡೋದು ಓಕೆ, ನಾವು -2ನೇ ತಗೋಬೇಕಂತ ಹೆಂಗೆ ಗೊತ್ತಾಯಿತು ಅಂತ ಕ್ವಶನ್ ಬರುತ್ತೆ. ತುಂಬ ಸಿಂಪಲ್ ಇದೆ ನೋಡಿ. ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಇದೆಯಲ್ಲ, x + 2, ಇದು ಯಾವ ವ್ಯಾಲ್ಯೂಗೆ 0 ಆಗುತ್ತೆ ಆ ವ್ಯಾಲ್ಯೂ ನೀವು ತಗೋಬೇಕು. ಓಕೆ, ಸೊ ಯಾವುದಕ್ಕಾಗುತ್ತೆ, x +2 ಕಡೆ ಹೋದರೆ -2 ಆಗುತ್ತೆ. ಸೊ -2 + 2 ಕ್ಯಾನ್ಸಲ್ ಆಗಿ 0. ಅಲ್ಲಿಗೆ ನಾವು ಯಾವುದು ಪಾಯಿಂಟ್ನ ತಗೋಬೇಕಂತ ಗೊತ್ತಾಯ್ತು ನಮಗೆ.
ಅರ್ಥ ಆಯ್ತಲ್ಲ, ರೈಟ್. ಸೊ -2. ಈಗ ಇನ್ನೂ ಒಂದು ಮಾಡ್ಯುಲಸ್ ಫಂಕ್ಷನು ನಮಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಮಾಡ್ಯುಲಸ್ ಫಂಕ್ಷನ್ ಎಂದು ಏನು ಡೆಫಿನೇಷನ್ನ ಯೂಸ್ ಮಾಡ್ಕೋತೇವೆ. ಟೆಲ್ ಮಿ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಐ ಥಿಂಕ್ ಫಸ್ಟ್ PUC ರಿಲೇಷನ್ಸ್ ಫಂಕ್ಷನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನಾಗುತ್ತೆ ಮಾಡ್ಯುಲಸ್ ಫಂಕ್ಷನ್ ಎಂದು ಡೆಫಿನೇಷನ್ ಅಂದರೆ, ಇಟ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇಟ್ ಈಸ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಸೊ ಈ ರೀತಿ ಇರುತ್ತೆ. ಅಂದರೆ ಏನು, ಮಾಡ್ ವ್ಯಾಲ್ಯೂ ಒಳಗಡೆ ಇರೋ ನಂಬರ್ ಪಾಸಿಟಿವ್ ಇದ್ದರೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ, 0 ಇದ್ದರೂ ಆ್ಯಸ್ ಇಟ್ ಈಸ್ ಬರಿತೀವಿ. ಆದರೆ ಒಳಗಿರುವಂತಹ ವ್ಯಾಲ್ಯೂ ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ಇದ್ದರೆ ನಾವು ಇನ್ನೂ ಒಂದು ಮೈನಸ್ನ ಅಲ್ಲಿ ಬರಿತೀವಿ. ಯಾಕೆ ಮ್ಯಾಮ್ ಅಂತ ಅಂದರೆ, ಮಾಡ್ಯುಲಸ್ ಇನ್ ಕೆಲಸ ಏನಪ್ಪ, ಹೊರಗೆ ಔಟ್ಪುಟ್ಟು ಪಾಸಿಟಿವ್ ಕೊಡಬೇಕು ಅಂತ, ಹೌದಲ್ವಾ? ಸೊ ಇನ್ ಕೇಸ್ ಯು ಹ್ಯಾವಿಂಗ್ mod -5 ವಿಚ್ ಈಸ್ ಈಕ್ವಲ್ ಟು ಏನಾಗಬೇಕು, ನನಗಿದು +5 ಆಗಬೇಕು. ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಮಾಡ್ ಐತೆ ಅಂತ +5 ಬರಿತೀವಿ. ಬಟ್ ಇದ್ರ ಮಧ್ಯೆ ನಡೆದಿರುವಂಥ ಪ್ರೊಸೀಜರ್ ಏನಂದರೆ ನೋಡಿ, -5 ಇಟ್ ಈಸ್ ಲೆಸ್ ದ್ಯಾನ್ 0, ದೇರ್ ಫೋರ್ -x ಬರಬೇಕು. ಹೌದಾ? ಡೆಫಿನೇಷನ್ ಪ್ರಕಾರ mod x ಈಸ್ ಈಕ್ವಲ್ ಟು -x ವೆನ್ x ಇಸ್ ಲೆಸ್ ದ್ಯಾನ್ 0. ದೇರ್ ಫೋರ್ -x ಅಂತ ಅಂದರೆ ಇದೇನಾಗುತ್ತೆ, -x ಜಾಗದಾಗ ಏನಾಯ್ತಪ್ಪ, -5 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಅದಕ್ಕೆ +5. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ರಿವೈಂಡ್ ಮಾಡಿ ಮತ್ತೆ ವಾಚ್ ಮಾಡಿ, ಆರಾಮಾಗಿ ಅಂದರೂ ಅರ್ಥ ಆಗಿಲ್ಲ ಅಂದರೆ ರಿಲೇಷನ್ಸ್ ಫಂಕ್ಷನ್ಸ್ ಚಾಪ್ಟರ್ ಫಸ್ಟ್ PUC ಇದೆಯಲ್ಲ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ರೈಟ್. ಓಕೆ, ಸೊ ಈ ಡೆಫಿನೇಷನ್ ಬೇಸಿಸ್ ಮೇಲೆ ಈ ಡೆಫಿನೇಷನ್ ಬೇಸಿಸ್ ಮೇಲೆ ನಾವೇನು ಬರಿತೀವಿ ಅಂದರೆ, mod of x plus 2 ಇದೆಯಲ್ಲ, ಇದ್ರ ಡೆಫಿನೇಷನ್ ಫಸ್ಟ್ ಬರ್ಕೊತೀನಿ ನೋಡಿ. mod of x plus 2 is equal to ಏನಂದರೆ ನಾನು, ಇಟ್ ಈಸ್ ಆ್ಯಸ್ ಇಟ್ ಈಸ್ x plus 2ನೇ ಇರುತ್ತೆ. ಯಾವಾಗ? ವೆನ್ ದ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0, ರೈಟ್. ಆ್ಯಂಡ್ ಇದು ನೆಗೆಟಿವ್ ಆಗುತ್ತೆ ಯಾವಾಗ? ವೆನ್ ದ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 0. ಓಕೆ, ರೈಟ್. ಇದೇ ಬೇರೆ ಕಾನ್ಸೆಪ್ಟು, ಇದೇ ಬೇರೆ ಕಾನ್ಸೆಪ್ಟು, ಅಂದರೆ ಕಾನ್ಸೆಪ್ಟ್ ಸೇಮು, ಕ್ವಶನ್ ಸಾರಿ. ಓಕೆ, ಸೊ mod x plus 2 ಡೆಫಿನೇಷನ್ ಏನಾಗುತ್ತೆ, x plus 2 ಇಫ್ x plus 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, -x plus 2 ಇಫ್ x plus 2 ಲೆಸ್ ದೆನ್ 0 ಆಗುತ್ತೆ. ಹೌದಲ್ವಾ? ಡೆಫಿನೇಷನ್ ಪ್ರಕಾರ ಮಾಡ್ ವ್ಯಾಲ್ಯೂಸು ಲೆಸ್ ದೆನ್ 0 ಇದ್ದಾಗ ನೆಗೆಟಿವ್ ಸೈನ್ ಅಟ್ಯಾಚ್ ಆಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದರೆ ಏನು ಮಾಡ್ತೀರಾ, mod x plus 2 ಈಸ್ ಈಕ್ವಲ್ ಟು x plus 2 ಮೈನಸ್ ಆಫ್ x plus 2. ಯಾವಾಗ? ಎಕ್ಸ್ ವ್ಯಾಲ್ಯೂ +2ನ ಈ ಕಡೆ ಕಳಿಸ್ರಿ, ಇನ್ಇಕ್ವಾಲಿಟಿ ಸಾಲ್ವ್ ಮಾಡೋದು ಕಲ್ತಿದ್ದೀರಿ. ಇನ್ಇಕ್ವಾಲಿಟಿ x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಅರ್ಥ ಆಯ್ತಲ್ಲ, ರೈಟ್. ನೆಕ್ಸ್ಟ್ ಇಲ್ಲಿ -2 ಅಲ್ಲ, -2. ನೆಕ್ಸ್ಟ್ +2 ಈ ಕಡೆ ಬಂದರೆ x ಲೆಸ್ ದ್ಯಾನ್ -2. ಓಕೆ, ಸೊ ಈ ಡೆಫಿನೇಷನ್ನ ನೆನ್ಪಿಟ್ಕೊಳ್ಳಿ. ಈಗ ನಾನೇನಂದೆ ನಿಮಗೆ, ಸ್ಪ್ಲಿಟ್ ಮಾಡ್ಬೋದು ಅಂತಂದೆ, ಹೌದಾ? ಎಸ್ ಆರ್ ನೋ? ಇಲ್ಲಿ ಎರಡಕ್ಕೂ ಕಾಮನ್ ಪಾಯಿಂಟ್ ಯಾವುದಿರೋದು, -2. ಸೊ ಅದನ್ನು ಇಟ್ಕೊಂಡು ನಾವು ಸ್ಪ್ಲಿಟ್ ಮಾಡ್ತೇವೆ. ಸ್ಪ್ಲಿಟ್ ಮಾಡೋದು ಹೇಗೆ, ಇಲ್ಲಿ ನೋಡಿ, I ಈಸ್ ಈಕ್ವಲ್ ಟು ನಿಮಗೇನು -5 to 5 ಇತ್ತಲ್ಲ, ಅದನ್ನು ನಾವೇನು ಮಾಡೋಣ, -5ಇಂದ -2 ಏನಿದೆ ಅದು, mod x plus 2 dx ಪ್ಲಸ್ -2ಇಂದ 5, ಒಟ್ಟು -5ಇಂದ 5 ಇರಬೇಕಿತ್ತು, ಹೌದಲ್ವಾ? ಸೊ ಸ್ಪ್ಲಿಟ್ ಮಾಡಿಕೊಂಡೆ. ಈಗ ನಾನು ಡೆಫಿನೇಷನ್ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, -5ಇಂದ -2 ಅಂದರೆ -2ಕ್ಕಿಂತ ಸಣ್ಣದು ತಾನೆ, ಲೆಸ್ ದ್ಯಾನ್ ತಾನೆ. ಲೆಸ್ ದ್ಯಾನ್ ಅಂದರೆ ಏನಿದೆ, ಸೊ ಅದನ್ನು ಬರೀರಿ. ಮೈನಸ್ ಆಫ್ x plus 2 dx ಪ್ಲಸ್ -2 to 5 ಅಂದರೆ -2ಕ್ಕಿಂತ ದೊಡ್ಡ ನಂಬರಾ, ಸೊ x ಗ್ರೇಟರ್ ದ್ಯಾನ್ -2 ಅಂದರೆ ಆನ್ಸರ್ ಏನಿಲ್ಲಿ, ಅಕಾರ್ಡಿಂಗ್ ಟು ಡೆಫಿನೇಷನ್ -2 to 5 ಅಂದರೆ x plus 2 ಅಷ್ಟೇ ಇರೋದು, ರೈಟ್. ಸೊ ಈಗೇನು ಮಾಡೋಣ, ಇದನ್ನು ಇಂಟಿಗ್ರೇಟ್ ಮಾಡೋಣ. ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಮೈನಸ್ ಹಾಗೆ ಇರಲಿ ಹೊರಗೆ. ಇಂದು ಇಂಟಿಗ್ರೇಷನ್ x² ಪ್ಲಸ್ 2 ಇಂದ ಇಂಟಿಗ್ರೇಷನ್ 2x, ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ರಂತೆ, ಪ್ಲಸ್ x plus 2 ಅಗೇನ್ ಇಂಟಿಗ್ರೇಷನ್ ಏನಾಗುತ್ತೆ ರೀ, x² ಪ್ಲಸ್ 2x, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಈ ರೀತಿ ಇರುತ್ತೆ, ಹೌದಲ್ವಾ? ಸೊ ನಾನು ಹೇಳ್ಕೊಟ್ಟಿದ್ದೀನಿ, ಹೌ ಡು ಯು ಅಪ್ಲೈ ದ ಲಿಮಿಟ್ಸ್, ಸಿಂಪಲ್, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ಹೌದಲ್ವಾ? ರೈಟ್. ಸೊ ಅಪ್ಪರ್ ಲಿಮಿಟ್ ಅಂದರೆ ಎಲ್ಲೆಲ್ಲಿ x ಇದೆ ಅಲ್ಲಿ -2 ಹಾಕಿ. ಸೊ -2² ಅಂದರೆ 4/2 ಪ್ಲಸ್ 2 ಇಂಟು -2 ಅಂದರೆ -4,
ಕರೆಕ್ಟ್ ಇದೆಯಾ? ದಿಸ್ ಈಸ್ ಯುವರ್ ಅಪ್ಪರ್ ಲಿಮಿಟ್. ಓಕೆ, ಮೈನಸ್ ಲೋಯರ್ ಲಿಮಿಟ್ ಹಾಕಿ ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ -5 ಹಾಕಿ. -5 ಹೋಲ್ ಸ್ಕ್ವೇರ್ ಅಂದರೆ 25/2. ಓಕೆ, ಇಲ್ಲಿ -2 ಹೋಲ್ ಸ್ಕ್ವೇರ್ 4/2 ಆಗುತ್ತೆ, ಇಲ್ಲಿ 25/2 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, 5 2s 10 ಪ್ಲಸ್. ಓಕೆ, ಸೊ ಇಲ್ಲೂ ಅಷ್ಟೇ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ರೈಟ್? ಸೊ ಎಕ್ಸ್ ಸ್ಕ್ವೇರ್ 5² 2 ಅಂದರೆ 25 ಡೈರೆಕ್ಟ್ ಬರೀರಿ. 2 5s 10 ಮೈನಸ್ ಲೋಯರ್ ಲಿಮಿಟ್ ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ -2 ಹಾಕಿ. -2 ಹೋಲ್ ಸ್ಕ್ವೇರ್ ಅಂದರೆ 4/2 ಮೈನಸ್ 2 ಇಂಟು -2 -4. ಓಕೆ, ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ. 2 1s 2 2s. ಓಕೆ, ಈಗ ಎಲ್ಲ ಮೈನಸ್ ಸೈನಿಂದ ಹೊರಗಡೆ ತೆಗೆದುಬಿಡೋಣ ವಿತ್ ದಿಸ್ ಮೈನಸ್ ಸೈನ್ ಆಲ್ಸೋ. ಓಕೆ, ಸೊ ಮೈನಸ್ ಅಟ್ಯಾಚ್ ಆದರೆ ಏನಾಗುತ್ತೆ, 2 - 4 ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 - 4 ಮಾಡ್ತೀರಾ ಅಂದರೆ ಮಾಡ್ಬೋದು, ಈಸಿ ಇದೆ, ಬಟ್ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಅಬ್ಸರ್ವ್ ಮಾಡಿ, -2 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 25/2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ, ಇಲ್ಲಿ ಬ್ರ್ಯಾಕೆಟಿಂದ ರಿಮೂವ್ ಆಗಿರುತ್ತೆ. ಮತ್ತೆ ಈ ಬ್ರ್ಯಾಕೆಟಿಂದ ಬರಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ 10 ನೆನ್ಪಿಟ್ಕೊಳ್ಳಿ ಕ್ಲೀನಾಗಿ. ಓಕೆ, ಪ್ಲಸ್ ಈಗ ಇದು 25/2 ಪ್ಲಸ್ 10 ಮೈನಸ್ 4/2 ಅಂದರೆ 2 1s 2 2s -2 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಕರೆಕ್ಟ್ ಇದೆಯಾ? ಈಗ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. 25/2 ಪ್ಲಸ್ 25/2 ಅಂದರೆ ಎಷ್ಟಾಗುತ್ತೆ? 25 ಪ್ಲಸ್ 25 50/2 ಅಂದರೆ ಎಷ್ಟಾಯ್ತು ಬೈ 2? 25 ಆಯಿತು ಮತ್ತೆ, ಹೌದಲ್ವಾ? ಸೊ I = ಏನಾಯಿತು, ಇದು 25 ಆಯಿತು ಇವೆರಡು. ನೆಕ್ಸ್ಟ್ -10 ಪ್ಲಸ್ 10 ಹೋಯಿತು, ಕರೆಕ್ಟಾ? -2 ಮೈನಸ್ ದೆನ್ ಅಗೇನ್ ಮೈನಸ್. ನೆಕ್ಸ್ಟ್ 4 + 4 8 -2 4. ಕರೆಕ್ಟ್ ಇದೆಯಾ? 4 + 4 ಎಷ್ಟು? 8. ಬೇಕಿದ್ರೆ ಹಂಗೆ ಮಾಡ್ತೀರಾ, ಅಥವಾ ಇಲ್ಲಿ ನೋಡಿ 4 - 2 2, ಇಲ್ಲಿ 4 - 2 2, ಸೊ 2 + 2 4. ಸೊ ಓವರ್ ಆಲ್ ಆನ್ಸರ್ ಈಸ್ 29. ಅರ್ಥ ಆಯ್ತಲ್ಲ? ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಇಟ್ ಈಸ್ ಜಸ್ಟ್ ಲೆಂದಿ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳಿ. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 6. ಎಸ್, ಅಬ್ಸರ್ವ್ ಮಾಡಿ. ಲೆಟ್ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋದನ್ನು I ಅಂತ ತೊಗೊಂಡ್ಬಿಡೋಣ. ಲೆಟ್ I = 2 to 8 x - 5 dx. ಓಕೆ, ರೈಟ್? ಅಬ್ಸರ್ವ್ ಮಾಡಿ, ಇದು ಕೂಡ ಮತ್ತೆ ಏನಿದೆ, ಮಾಡ್ಯುಲಸ್ ಡೆಫಿನೇಷನ್ ಇದೆ. ಸೊ ಇದನ್ನು ಫಸ್ಟ್ ನೀವು ಮಾಡ್ಯುಲಸ್ ಡೆಫಿನೇಷನಿಂದ ಆ ಪಾಯಿಂಟ್ ಯಾವುದು, 2 ಮತ್ತು 8 ಮಧ್ಯದಲ್ಲಿ ನಾನು ಸ್ಪ್ಲಿಟ್ ಮಾಡಬೇಕಲ್ಲ, ಆ ಪಾಯಿಂಟ್ ಯಾವುದು ಅಂತ ಬರ್ಕೋಬೇಕು, ಹೌದಲ್ವಾ? ಸೊ ಇದು ಎಲ್ಲಿ 0 ಆಗುತ್ತೆ, x - 5 5ಗೆ ತಾನೆ. ಸೊ ಸ್ಪ್ಲಿಟ್ ಮಾಡೋದು ಹೇಗೆ ಅಂದರೆ 5ಗೆ, ಸಿಂಪಲ್. ವಿ ನೋ ದಟ್ mod x - 5 ಈಸ್ ಈಕ್ವಲ್ ಟು, ಇದು ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಯಾವಾಗ? ವೆನೆವರ್ ದಿ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನೆಗೆಟಿವ್ ಸೈನ್ ಅಟ್ಯಾಚ್ ಆಗುತ್ತೆ ವೆನೆವರ್ ದಿ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 0. ಕರೆಕ್ಟಾ? ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಹಾಕ್ಕೊಳ್ರಿ, ರೈಟ್? ಇದನ್ನು ನಾನು ಕನ್ವರ್ಟ್ ಮಾಡಿಕೊಂಡ್ರೆ ಇದೇನಾಗುತ್ತೆ ನನಗೆ, ಎಕ್ಸ್ ಗ್ರೇಟರ್ ದ್ಯಾನ್ 5 ಆಗುತ್ತೆ. ಇದೇನಾಗುತ್ತೆ, ಎಕ್ಸ್ ಲೆಸ್ ದ್ಯಾನ್ 5 ಆಗುತ್ತೆ. ಜಸ್ಟ್ -5 ಈ ಕಡೆ ಕಳಿಸ್ಕೊಂಡ್ರೆ, ಅರ್ಥ ಆಯ್ತಲ್ಲ? ರೈಟ್? ಸೊ ನನಗೇನು ಗೊತ್ತಾಯಿತು, 5ಗೆ ಸ್ಪ್ಲಿಟ್ ಮಾಡ್ಕೋಬೇಕು ಅಂದರೆ 2 to 8 ಏನಿದೆಯಲ್ಲ ಅದನ್ನು 2 to 5 ದೆನ್ 5 to 8 ಬರ್ಕೋಬೇಕು, ಹೌದಲ್ವಾ? ಸೊ ವಾಟ್ ವಿಲ್ ಐ ಡೂ? ಸಿ ಹಿಯರ್, I = 2 to 8ನ ಸ್ಪ್ಲಿಟ್ ಮಾಡಿ 2 to 5 ಒಂದು ಮಾಡೋಣ. mod x - 5 dx ಪ್ಲಸ್ 5 to 8 mod x - 5 dx. ಓಕೆ, ರೈಟ್? ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 2 to 5 ಅಂದರೆ 5ಗಿಂತ ಕಮ್ಮಿ ಇರೋ ನಂಬರ್ ತಾನೆ. ಸೊ ಲೆಸ್ ದ್ಯಾನ್ 5 ಅಂದರೆ ಏನಿದೆ, ಮೈನಸ್ ಸೈನ್ ಅಟ್ಯಾಚ್ ಇದೆ. ಸೊ ದೇರ್ ಫೋರ್ ಇದೇನಾಗುತ್ತೆ ನಿಮಗೆ, 2 to 5 ಮೈನಸ್ ಸೈನ್ ಅಟ್ಯಾಚ್ ಆಗುತ್ತೆ. x - 5 dx ಪ್ಲಸ್ 5 to 8. 5 to 8 ಅಂದರೆ ಗ್ರೇಟರ್ ದ್ಯಾನ್ 5 ಅಂತಂದರೆ ಇದೇನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಪಾಸಿಟಿವ್ ಅಂತ ಅಂದರೆ x - 5 dx. ಸೊ ದಿಸ್ ಈಸ್ ಈಕ್ವಲ್ ಟು I, ರೈಟ್? ಸೊ ಈಗ ಇದನ್ನು ನಾನು ಇಂಟಿಗ್ರೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಅಬ್ಸರ್ವ್ ಮಾಡಿ. ಮೈನಸ್ ಹಾಗೇ ಇರಲಿ, ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, x² ಮೈನಸ್ 5ದ ಇಂಟಿಗ್ರೇಷನ್ 5x ಆಗುತ್ತೆ. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಬರ್ಕೊಳ್ಳಿ. ಪ್ಲಸ್ ಅಗೇನ್ ಇಂಟಿಗ್ರೇಷನ್ ಆಫ್ x ಈಸ್ x²
ಮೈನಸ್ 5ದು ಇಂಟಿಗ್ರೇಷನ್ ಏನಾಗುತ್ತೆ 5x ಆಗುತ್ತೆ. ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಬರ್ಕೊಳ್ಳಿ, ರೈಟ್? ಓಕೆ, ಸೊ ವಾಟ್ ವಿಲ್ ಯು ಗೆಟ್? I ಈಸ್ ಈಕ್ವಲ್ ಟು, ಈಗ ಸಾಲ್ವ್ ಮಾಡಿ, ಮೈನಸ್ ನೋಡಿ ಹೇಳಿದ್ದೀನಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ಓಕೆ, ಪ್ಲಸ್ ಲಿಮಿಟ್ಸ್ ಅಪ್ಲೈ ಮಾಡೋದು ಗೊತ್ತಿದೆ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ಕರೆಕ್ಟ್, ರೈಟ್? ಸೊ ಅಪ್ಲೈ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋದು ಅಂದರೆ ಮೀನಿಂಗ್ ಏನು? 5x ಜಾಗದಲ್ಲಿ 5ನ ಹಾಕಬೇಕು. ಸೊ ಎಕ್ಸ್ ಸ್ಕ್ವೇರ್, 5 ಸ್ಕ್ವೇರ್ ಅಂದರೆ ಎಷ್ಟಪ್ಪ? 25/2 ಮೈನಸ್ 5x ಜಾಗದಲ್ಲಿ 5 ಹಾಕಬೇಕು, 5 5 25. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ 2ನ ಹಾಕಿ, 2 ಸ್ಕ್ವೇರ್ ಅಂದರೆ 4, ಓಕೆ, 4/2. ನೆಕ್ಸ್ಟ್ ಮೈನಸ್ 2 ಇಲ್ಲಿ ಹಾಕಿದರೆ 5 2s 10. ನೆಕ್ಸ್ಟ್ ಇಲ್ಲಿ 8 ಸ್ಕ್ವೇರ್ ಅಂದರೆ 64/2 ಮೈನಸ್ 8 5s 40 ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ ಅಂದರೆ 5, ಸೊ ಯು ವಿಲ್ ಗೆಟ್ 25/2 ಮೈನಸ್ 5 5s 25. ಅರ್ಥ ಆಯ್ತಲ್ಲ? ಸೊ ಈಗ ನೀವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇದು ಸಿಂಪ್ಲಿಫೈ ಆಗುತ್ತೆ. ಇಲ್ಲಿ 2 1s 2 3s 2 2s, ಕರೆಕ್ಟ್ ಇದೆಯಾ? ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 25/2 ಇದೆ, ಇಲ್ಲೂ 25/2 ಇದೆ, ಇಲ್ಲಿ 25 ಇಲ್ಲೂ 25 ಇದೆ. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ LCM ತಗೊಂಡು ಮಾಡೋಕ್ಕೆ ಹೋಗಬೇಡಿ, ಓಕೆ? ನೀವು ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಡೌಟ್ ಇರುತ್ತೆ, ಮ್ಯಾಮ್ ಕೆಲವೊಂದು ಸ್ಟೆಪ್ಸಲ್ಲಿ ನಾವು ಡೈರೆಕ್ಟಾಗಿ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿರ್ತೀವಿ, ಇನ್ನು ಕೆಲವೊಂದರಲ್ಲಿ ಫುಲ್ ಬ್ರ್ಯಾಕೆಟ್ ಎಲ್ಲ ರಿಮೂವ್ ಆದಮೇಲೆ ಲಾಸ್ಟಿಗೆ ಸಿಂಪ್ಲಿಫೈ ಮಾಡ್ತೀವಿ. ಅದು ಡಿಪೆಂಡ್ ಆಗೋದು ಕ್ವಶನ್ ಮೇಲೆ, ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಆನ್ಸರ್ ಇಷ್ಟೇ, ದ್ಯಾಟ್ ಡಿಪೆಂಡ್ಸ್ ಆನ್ ದ ಗಿವನ್ ಕ್ವೆಶನ್. ಇಲ್ಲಿ ನಾನು ಯಾಕೆ ಇಲ್ಲೇ ಸಿಂಪ್ಲಿಫೈ ಮಾಡ್ತಿಲ್ಲ ಅಂತ ರೀಸನ್ ಏನು ಅಂದರೆ, ಇಲ್ಲಿ ಆಲ್ರೆಡಿ ಇದೆ, ನನಗೆ ಗೊತ್ತಿದೆ 25/2 25/2 ಎರಡು ಆ್ಯಡ್ ಆಗಿಬಿಟ್ರೆ ಏನಾಗುತ್ತೆ, LCM ಸೇಮ್ ಇದೆ, 25 + 25 ಅಂದರೆ 50 ಆಗುತ್ತೆ, 50/2 25 ಆಗುತ್ತೆ, ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಾನು ಬೇರೆ LCM ಎಲ್ಲ ತಗೊಳೋ ಕಷ್ಟನ ಪಡೋದೇ ಇಲ್ಲ, ಅರ್ಥ ಆಯ್ತಲ್ಲ? ಸೊ ಏನು ಸಿಗುತ್ತೆ ನೋಡಿ, I ಈಸ್ ಈಕ್ವಲ್ ಟು ಮೈನಸ್ ಒಳಗಡೆ ಮಲ್ಟಿಪ್ಲೈ ಆಗಬೇಕಿದ್ದು, ಓಕೆ, ಸೊ ಮೈನಸ್ 25/2 ಮೈನಸ್ ಇಂಟು ಮೈನಸ್ ಪ್ಲಸ್ 25. ನೆಕ್ಸ್ಟ್ ಮೈನಸ್ 2, ಇಲ್ಲಿ ಆಲ್ರೆಡಿ ಇನ್ನೊಂದು ಮೈನಸ್ಸು, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2, ಮೈನಸ್ ಇಂಟು ಮೈನಸ್ ಪ್ಲಸ್ 10 ಆಗಿರುತ್ತೆ, ಹೊರಗಡೆ ಒಂದು ಮೈನಸ್ ಇರೋದ್ರಿಂದ ಮೈನಸ್ 10 ಪ್ಲಸ್ 32 ಮೈನಸ್ 40 ಮೈನಸ್ 25/2 ಮೈನಸ್ ಇಂಟು ಮೈನಸ್ ಪ್ಲಸ್ 25, ಓಕೆ? ಸೊ 25 + 25 ಎಷ್ಟಪ್ಪ? 50ನ 50 ಮೈನಸ್ 25/2 ಮೈನಸ್ 25/2 ಅಂತಂದರೆ ಎಷ್ಟಾಗುತ್ತೆ? ಎಸ್, ಮೈನಸ್ 25/2 ಮೈನಸ್ 25/2 ಅಂದರೆ ಮೈನಸ್ 50/2, ಓಕೆ, ನಥಿಂಗ್ ಬಟ್ ಮೈನಸ್ 25. ಯಾವುದು? ಇವೆರಡು. ನೆಕ್ಸ್ಟು ಮೈನಸ್ 10 ಮೈನಸ್ 40 ಅಂದರೆ ಎಷ್ಟು? ಎರಡೂ ಮೈನಸ್ ಇದ್ರೆ ಅಡಿಷನ್, ಸೊ ಮೈನಸ್ 50. ನೆಕ್ಸ್ಟು ಇದು 32 ಪ್ಲಸ್ 2 ಎಷ್ಟು? 34. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ 50 ಮೈನಸ್ 50 ಡೈರೆಕ್ಟ್ ಕ್ಯಾನ್ಸಲ್ಲು. ನೆಕ್ಸ್ಟು 34ಅಲ್ಲಿ 25 ಹೋದರೆ ಆನ್ಸರ್ ಎಷ್ಟಾಗುತ್ತೆ? ಸಿಂಪಲ್, 25ಗೆ ನಾನು ಏನು ಆ್ಯಡ್ ಮಾಡಿದ್ರೆ 34 ಸಿಗುತ್ತೆ, 10 ಆ್ಯಡ್ ಮಾಡಿದ್ರೆ 35 ಸಿಗುತ್ತೆ, ಒಂದು ಕಮ್ಮಿ ಮಾಡ್ಕೊಂಡ್ರೆ 10ಅಲ್ಲಿ ಒಂದು ಕಮ್ಮಿ ಅಂದರೆ 9, ಸೊ ದ್ಯಾಟ್ ಬಿಕಮ್ಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅಗೇನ್ ಐ ಟೆಲ್ ಯು ದ ಸೇಮ್ ಥಿಂಗ್, ಇವು ಲೆಂದಿ ಅನಿಸುತ್ತೆ ಬಿಟ್ಟರೆ ಇನ್ನೇನು ಇಲ್ಲ, ಓಕೆ? ಲೆಂದಿ ಇದಾವೆ ಅಷ್ಟೇ, ಕಷ್ಟ ಅನಿಸುತ್ತೆ ಬಟ್ ಕಷ್ಟ ಇಲ್ಲ, ಡಿಪೆಂಡ್ಸ್ ಆನ್ ಯು. ನೀವು ಪ್ರಾಪರ್ಟಿ ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಷ್ಟು ಚೆನ್ನಾಗಿ ನಿಮಗೆ ಇದು ಅರ್ಥ ಆಗುತ್ತೆ, ಓಕೆ? ಸೊ ನೆಕ್ಸ್ಟ್ ಕ್ವೆಶನ್, 0 to 1 x 1 - x ಹೋಲ್ ಪವರ್ n dx. ಸೊ ನಮಗೆ ಆಲ್ರೆಡಿ ಗೊತ್ತಿದೆ 0 to a ಅಂತ ಬರ್ತೈತೆ ಅಂದರೆ ನಮಗೆ ಪ್ರಾಪರ್ಟಿ ಏನು ಗೊತ್ತಿದೆ, a ಜಾಗದಲ್ಲಿ ರೀಪ್ಲೇಸ್ ಮಾಡಿ a - x ಮಾಡ್ಕೊತೀವಿ, ಸಾರಿ x ಜಾಗದಲ್ಲಿ, ಹೌದಲ್ವಾ? ಸೊ f(x) ಇದ್ದರೆ f(a - x) ಆಗುತ್ತೆ, ಸೊ x ಜಾಗದಲ್ಲಿ a - x. ಇಲ್ಲಿ a - x ಅಂದರೆ 1 - x ಆಗುತ್ತೆ, ಹೌದಲ್ವಾ? ಸೊ ಏನಾಗುತ್ತೆ ನೋಡಿ, I ಈಸ್ ಈಕ್ವಲ್ ಟು, ಬೇಕಿದ್ರೆ ಬರೀರಿ, ವಿ ನೋ ದಟ್ 0 to a f(x) dx ಇದ್ದರೆ 0 to a ಲಿಮಿಟ್ಸ್ ಏನು ಚೇಂಜ್ ಆಗಲ್ಲ, ಆದರೆ x ಏನಿದೆಯಲ್ಲ ಅದು a - x-ಗೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ a ಏನಿದೆ 1 ಇದೆ, ಹೌದಲ್ವಾ? ಸೊ ಏನಾಗುತ್ತೆ ನೋಡಿ, ಲಿಮಿಟ್ಸ್ ಅಂತೂ ಸೇಮ್ ಇರುತ್ತೆ, x ಜಾಗದಲ್ಲಿ a - x ಅಂದರೆ 1 - x. ನೆಕ್ಸ್ಟ್ 1 - x ಜಾಗದಲ್ಲಿ a - x ಹೋಲ್ ಪವರ್ n dx. ಸೊ ಏನಾಗುತ್ತೆ ಇದು ಅಬ್ಸರ್ವ್ ಮಾಡಿ, 1 - 1, ಇದು ಆ್ಯಕ್ಚುಲಿ ನಾನು ಜಸ್ಟ್ ಇಲ್ಲೇ ಸಿಂಪ್ಲಿಫೈಡ್ ಬರೆದು ಬಿಡ್ತೀನಿ, 1 - 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 1 ಕ್ಯಾನ್ಸಲ್ ಆಗಿ ಬರೀ x ಉಳಿಯುತ್ತೆ, ಪವರು n ಇದೆ, ನೆನ್ಪಿಟ್ಕೊಳ್ಳಿ, ಓಕೆ? ಸೊ ಅವಾಗ ಏನಾಗುತ್ತೆ, ಇದು ಕನ್ವರ್ಟ್ ಮಾಡಿದ್ರೆ 0 to 1 1 - x ಹಾಗೆ ಇರಲಿ, ಇದು ಟೋಟಲ್ ಏನಿದೆಯಲ್ಲ ಇದ್ರದ್ದು ಆನ್ಸರು x ಬರುತ್ತೆ, x ತಲೆ ಮೇಲ್ಗಡೆ n ಇದೆ ಆಲ್ರೆಡಿ, ಅರ್ಥ ಆಯ್ತಾ? ರೈಟ್? ಸೊ ಜಸ್ಟ್ ಸಿಂಪ್ಲಿಫಿಕೇಶನ್,
ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಓಕೆ, ಸೊ ಈ ರೀತಿ ಬಂದ ಮೇಲೆ ಈಗ ನಾವೇನು ಮಾಡಬಹುದು, ಈ ಎಕ್ಸ್ ಪವರ್ ಎನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಒಳಗಡೆ ಮಲ್ಟಿಪ್ಲೈ ಮಾಡೋದಂದರೆ ಒಂದು ಸತಿ ಇದ್ರ ಜೊತೆಗೆ, ಒಂದು ಸತಿ ಇದ್ರ ಜೊತೆಗೆ. ಸೊ ವಾಟ್ ವಿಲ್ ಯು ಗೆಟ್? I is equal to 0 to 1 x to the power of n minus x to the power of bases are same, powers can be added, x power n plus 1 dx. ಈಗ ಇದನ್ನು ನಾನು ಇಂಟಿಗ್ರೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ? x power n integration is x power n plus 1 by n plus 1 minus x power n plus 1 in integration ಏನು? x power n plus 1 plus 1 ಆಗುತ್ತೆ. ಓಕೆ ರೈಟ್, ಡಿವೈಡೆಡ್ ಬೈ n plus 1 plus 1, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್. ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ x ಪವರ್ n ಅಂದರೆ x ಪವರ್ n plus 1 by n plus 1, ರೈಟ್? ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, ಲೋಯರ್ ಲಿಮಿಟ್ ಇನ್ನೇನು 0 ಹಾಕಿದರೆ 0 by anything 0, 0 by anything 0, ಸೊ ಲೋಯರ್ ಲಿಮಿಟ್ ನಾಟ್ ರಿಕ್ವೈರ್ಡ್. ಅಪ್ಪರ್ ಲಿಮಿಟ್ ನೋಡಿ ಅಬ್ಸರ್ವ್ ಮಾಡಿ, 1 power n plus 1, 1 power anything is 1 only, n plus 1 minus what will you get? 1 power n plus 2, ಅದು ಕೂಡ ಸಿಮಿಲರ್. ಇಲ್ಲಿ 1 plus 1 under 2, therefore n plus 2. This will be your answer, but if you want your textbook answer, you will have to do a bit work. That is LCM ತಗೊಳ್ಳಿ, n plus 1, n plus 2. ಯಾರ ಹತ್ರ ಏನಿಲ್ವೋ ಅದನ್ನು ಕೊಡಿ. ಇದ್ರ ಹತ್ರ ಏನಿದೆ? n plus 1 ಇದೆ, ಇದಿಲ್ಲ, ಸೊ ಇದನ್ನು ಕೊಡಿ. ಅವಾಗ ಏನಾಗುತ್ತೆ? n plus 2 ಮೈನಸ್, ನೆಕ್ಸ್ಟ್ ಇದ್ರ ಹತ್ರ ಏನಿಲ್ಲ, n plus 1 ಇಲ್ಲ, ಸೊ n plus 1 ಕೊಡಿ. ನಾವು ರಿಮೂವ್ ದ ಬ್ರಾಕೆಟ್ಸ್ and simplify to get the final answer. n plus 2 minus into n minus into plus minus 1 divided by n plus 1 into n plus 2. n minus n cancel, 2 minus 1 1. Okay, so 1 divided by n plus 1 into n plus 2. ಅರ್ಥ ಆಯ್ತಲ್ಲ? ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ, ರೈಟ್? ಇನ್ ಕೇಸ್ ನೆನಪಿರಲಿ, ಯಾವುದಾದ್ರೂ ಸ್ಟೆಪ್ ಅರ್ಥ ಆಗ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರ್ ಎವರ್ ಯು ಆರ್ ಫೇಸಿಂಗ್ ದ ಪ್ರಾಬ್ಲಮ್, ಯು ಕ್ಯಾನ್ ಲೆಟ್ ಮಿ ನೋ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನಿದೆ? 0 to pi by 4 log 1 plus tan x. Okay, so let us try to solve this one. Just a minute. So as usual, first ನಾವೇನು ಮಾಡ್ತೀವಿ? Question number 8, let I is equal to 0 to pi by 4 log 1 plus tan x dx ಅಂತ ಅನ್ಕೋಬೇಕು, ಹೌದಲ್ವಾ? ಸೊ ನಮ್ಮ ಫಸ್ಟ್ ಸ್ಟೆಪ್ಪೇ ಇದನ್ನು I ಅಂತ ಅನ್ಕೊಳ್ಳೋದು. ನೆಕ್ಸ್ಟ್ ಪ್ರಾಪರ್ಟಿ ಯಾವ್ದು ಯೂಸ್ ಮಾಡೋಣ ಅಂತ ಅಂದರೆ, ಯಾವುದು ಫ್ಲ್ಯಾಶ್ ಆಗ್ತಿಲ್ಲ ಸದ್ಯಕ್ಕೆ. ಫ್ಲ್ಯಾಶ್ ಆಗ್ತಿರೋದು ಒಂದೇ, 0 to a ಇದೆ ಅಂತ ಅಂದರೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯೂಸ್ ಮಾಡ್ದಂಗೆ. 0 to a ಅಂತಂದರೆ ಏನು ಪ್ರಾಪರ್ಟಿ? 0 to a f of x dx is equal to 0 to a f of a minus x dx, right? ಸೊ a minus x ಅಂದರೆ pi by 4 minus x. ಸೊ ಎಲ್ ಎಕ್ಸ್ ಇದೆ ಇಲ್ಲಿ? ಇಲ್ಲಷ್ಟೇ ಇರೋದು, ಚೇಂಜ್ ಮಾಡ್ಕೊಳ್ಳಿ. ಸೊ ದೆನ್ ಐ ವಿಲ್ ಬಿ ಈಕ್ವಲ್ ಟು 0 to pi by 4 log 1 plus tan pi by 4 minus x. ಓಕೆ, ಈಗೇನಾರು ಮಾಡ್ಬೋದಾ? ಅಬ್ಸರ್ವ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಅಂದರೆ, ಇಲ್ಲಿ ರೈಟ್ ಏನು ಅಬ್ಸರ್ವ್ ಮಾಡ್ತೀರಾ ನೀವು? ಇಲ್ಲಿ pi by 2 ಮೈನಸ್ ಇದ್ದಾಗ ನಾವೇನು ಮಾಡ್ತಾ ಇದ್ವಿ? ಡೈರೆಕ್ಟಾಗಿ ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂತ ಏನು ಕಲ್ತಿದ್ವಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಟ್ಯಾನ್ pi by 2 ಮೈನಸ್ ಥೀಟಾ ಅಂತ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಟ್ಯಾನ್ ಚೇಂಜಸ್, ಫಸ್ಟ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್, ನೆಕ್ಸ್ಟ್ pi by 2 ಆಡ್ ಆ್ಯಂಗಲ್, ದೇರ್ಫೋರ್ ಟ್ಯಾನ್ ಚೇಂಜಸ್ ಟು ಕಾಟ್, ಆ ಥರ ಎಲ್ಲ ಮಾಡ್ತಾ ಇದ್ವಿ. ಆದರೆ ಇಲ್ಲಿ pi by 4 ಇದೆ. ಸೊ ನಾವೇನು ಮಾಡಬೇಕು ಈಗ ಅಂತ ಅಂದರೆ, ವೆರಿ ಸಿಂಪಲ್, ಸ್ವಲ್ಪ ಇದನ್ನು ಸಾಲ್ವ್ ಮಾಡಿ. ನಮಗೆ ಇದ್ರದ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ? ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಅಂದರೆ ಫಾರ್ಮುಲಾ ಗೊತ್ತಿದೆಯಾ? ಏನು ಫಾರ್ಮುಲಾ ಇದೆ? ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಕರೆಕ್ಟ್ ಇದೆಯಾ? ಸೊ ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನಾನು ಇಲ್ಲಿ ಬರೀಲಿಕ್ಕೆ ಹೋದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? pi by 4 ಆಗುತ್ತೆ. ಟ್ಯಾನ್ pi by 4 ಅಂದರೆ 1, ಇದು ವೈ ಜಾಗದಾಗೆ ಎಕ್ಸ್ ಬರುತ್ತೆ. ಇಲ್ಲಿ 1 ಇಂಟು ವೈ ಜಾಗದಾಗೆ ಎಕ್ಸ್ ಬರುತ್ತೆ, ಹೌದಲ್ವಾ? ಸೊ ಇದು ನಾನು ನಿಮಗೆ ಆಲ್ರೆಡಿ ಕಾಂಪಿಟೇಟಿವ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಫಾರ್ಮುಲಾ ಟ್ರಿಗ್ನೋಮೆಟ್ರಿ ಮಾಡಬೇಕಾದ್ರೆ ಅಥವಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎರಡರಲ್ಲಿ ಯಾವುದೋ ಒಂದು ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಟ್ಯಾನ್ ಆಫ್ pi by 4ಗೆ ಏನಾಗುತ್ತೆ? ಮೈನಸ್ ಎಕ್ಸಿಗೆ ಏನಾಗುತ್ತೆ ಅಂದರೆ ಇದು 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು 1 ಅಷ್ಟೇ. ಯಾಕಂದರೆ ಟ್ಯಾನ್ pi by 4 ವ್ಯಾಲ್ಯೂ ಈಸ್ 1. ದೇರ್ಫೋರ್ ಇದೇನು ಚೇಂಜ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. I is equal to 0 to pi by 4 log
1 ಪ್ಲಸ್ ಇದಕ್ಕೆ ಆನ್ಸರ್ ಏನು ಬಂತು ನಮಗೆ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್. ಅರ್ಥ ಆಯ್ತಲ್ಲ? ಇನ್ನೂ ಕೂಡ ಸಿಂಪ್ಲಿಫೈ ಆಗಿಲ್ಲ, ಇದನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ನಾವು ಬರೋದಿಲ್ಲ, ಹೌದಲ್ವಾ? ಸೊ ಇನ್ನು ಏನು ಮಾಡ್ಬೋದು ಅಂತಂದರೆ ಇಲ್ಲೇನೂ ಇಲ್ಲ ಅಂದರೆ ಒನ್ ಮತ್ತು ಇದಕ್ಕೆ ಎಲ್ಸಿಯಮ್ ಏನು ಇದೇ ವ್ಯಾಲ್ಯೂ, ಹೌದಲ್ವಾ? ಸೊ ಇದು ಇದ್ರ ಹತ್ರ ಇಲ್ಲ ಅಂದಾಗ ಈ ಕಡೆ ಕೊಡ್ತೀವಿ ನಾವು, ರೈಟ್? ಸೊ ಎಲ್ಸಿಯಮ್ ತಗೊಂಡಾಗ ನಮಗೇನು ಸಿಗುತ್ತೆ? I is equal to 0 to pi by 4 log 1 plus tan x. Okay, this value gets multiplied here plus this as it is 1 minus tan x divided by ಏನಾಗುತ್ತೆ ನಿಮಗೆ ನೋಡಿ ಅಬ್ಸರ್ವ್ ಮಾಡಿ 1 plus tan x. ಓಕೆ, dx. ಈಗ ಇಲ್ಲಿ ಅಬ್ಸರ್ವ್ ಮಾಡಿ tan x ಮೈನಸ್ tan x ಕ್ಯಾನ್ಸಲ್ ಆಗುತ್ತೆ. 1 plus 1 ಅಂದರೆ ಎಷ್ಟು? 2. ನೆಕ್ಸ್ಟು I is equal to 0 to pi by 4. ಕ್ಲೀನಾಗಿ ಅಬ್ಸರ್ವ್ ಮಾಡಿ log 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇದೆ. ಇನ್ನೂ ಕೂಡ ನಮಗೆ ಇದರದ್ದು ಇಂಟಿಗ್ರೇಷನ್ ಕ್ಲೂ ಸಿಗ್ತಾ ಇಲ್ಲ. ಏನು ಮಾಡೋಣ ಅಂತ ನೋಡಿದಾಗ ಏನು ಗೊತ್ತಾಗ್ತಿದೆ? ಲಾಗ್ ಎ ಬೈ ಬಿ ಫಾರ್ಮ್ ಇದೆಯಾ? ಅಟ್ಲೀಸ್ಟ್ ಒಂದು ಕೆಲಸ ಮಾಡೋಣ, ಲಾಗ್ ಎ ಮೈನಸ್ ಲಾಗ್ ಬಿ. ಓಕೆ, ಲಾಗ್ ಎ ಮೈನಸ್ ಲಾಗ್ ಬಿ ಅಂದಾಗ ನಾವೇನು ಮಾಡ್ತೀವಿ? ಲಾಗ್ ಎ ಬೈ ಬಿ ಅಂತ ಬರಿತೀವಿ. ಈಗೇನು ಮಾಡ್ತಾ ಇದ್ದೀವಿ? ಉಲ್ಟಾ ಮಾಡ್ತಿದ್ದೀವಿ. ಈ ರೀತಿ ಬರ್ದಿರೋದನ್ನು ಸ್ಪ್ಲಿಟ್ ಮಾಡ್ಕೊತಿದ್ದೇವೆ. ಯಾಕೆ ಅಂತ ಮಾಡ್ತಿದ್ದೀವಿ? ಯಾಕೆ ಅಂದರೆ ನಮಗೆ ಬೇರೆ ಸ್ಟೆಪ್ಸು ಯಾವುದು ಅರ್ಥ ಆಗ್ತಿಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಜಸ್ಟ್. ಓಕೆ, ರೈಟ್? ಸೊ I is equal to, ಈಗ ಇಂಟಿಗ್ರೇಟ್ ಮಾಡಿ ಲಾಗ್ 2 ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ. ಸೊ ಇದೇನಾಗುತ್ತೆ? ಲಾಗ್ 2 ಕಾನ್ಸ್ಟೆಂಟ್ ಹೊರಗೆ ಇರಲಿ, 0 to pi by 4 ಬರೀ ಡಿ ಎಕ್ಸ್ ಅಷ್ಟೇ, ಮೈನಸ್ ಇಂಟಿಗ್ರೇಷನ್ ಆಫ್ 0 to pi by 4 ಲಾಗ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ ಇದೇನಿದೆಯಲ್ಲ ಇದು ನಮಗೆ ಕ್ವಶನಲ್ಲಿ ಕೊಟ್ಟಿರೋದೆ, ಹೌದಲ್ವಾ? ವಿಚ್ ಇಸ್ ನಥಿಂಗ್ ಬಟ್ ಅವರ್ ಐ. ದೇರ್ಫೋರ್ ನಾವೇನು ಮಾಡ್ತೀವಿ ಅಂತ ಅಂದರೆ ಇದನ್ನು ಐ ಅಂತ ಅನ್ಕೊತೀವಿ. ಏನಾಗುತ್ತೆ ನೋಡಿ, I is equal to ಲಾಗ್ 2 ಹೀಗೆ ಇರಲಿ ಇಂಟು ಇಲ್ಲೇನಾಗುತ್ತೆ? ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಏನು 0 to pi by 4. ನೆಕ್ಸ್ಟ್ ಇದಕ್ಕೆ ಏನಾಗುತ್ತೆ? ಮೈನಸ್ ಐನು. ಇದು ಟೋಟಲ್ ಏನಾಯಿತು? ಐ. ಈ ಮೈನಸ್ ಐ ಈ ಕಡೆ ಬಂದರೆ ಏನಾಯಿತು? ಪ್ಲಸ್ ಐ. ಏನಾಗುತ್ತೆ? ಐ ಪ್ಲಸ್ ಐ ಈಸ್ ಈಕ್ವಲ್ ಟು ಲಾಗ್ 2 ಇಂಟು ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂತ ಬಂದಾಗ ನಿಮಗೆ ಆನ್ಸರ್ ಸಿಗೋದೇನು? pi by 4 ಇಂಟು ಲಾಗ್ 2. ಕರೆಕ್ಟ್? ಬಟ್ ಇಲ್ಲಿ ಸಿಗೋದೇನು? ಐ ಪ್ಲಸ್ ಐ 2i ಸಿಗುತ್ತೆ. ನಮಗೆ ಐ ಅಷ್ಟೇ ಬೇಕು. ಸೊ 2ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರಿಗೆ ಹೋಗುತ್ತೆ. ಆವಾಗ ನಮಗೇನು ಸಿಗುತ್ತೆ? ಇಲ್ಲಿ ನೋಡಿ, pi by 4 ಲಾಗ್ 2 ಇತ್ತು. ಸೊ 2ನ ನಾನು ರೈಟ್ ಸೈಡ್ ಕಳಿಸಿದ್ರೆ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಈ ಕಡೆ ಬಂದರೆ ಏನಾಗುತ್ತೆ? ಡಿನಾಮಿನೇಟರ್. 4 2s ಎಷ್ಟಾಗುತ್ತೆ? ಸೊ ದೇರ್ಫೋರ್ I is equal to pi by 8 ಇಂಟು ಲಾಗ್ 2. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದು ಡೆಫಿನೆಟ್ ಇಂಟೆಗ್ರಲ್ಸ್. ಹಾಗಾಗಿ ಕೊನೆಗೆ ಹೋಗ್ಬಿಟ್ಟು ಪ್ಲಸ್ ಸಿ ಅಂತ ಬರೆಯೋ ಅಭ್ಯಾಸ ಐತೆ ಅಂತ ಹೋಗಿ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಓಕೆ, ಸೊ ರಿಮೆಂಬರ್ ದ್ಯಾಟ್. ಲೆಟ್ ಮಿ ಟೇಕ್ ಅನದರ್ ಶೀಟ್ ಫಾರ್ ದ ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ಇಟ್? ಕ್ವೆಶನ್ ನಂಬರ್ 9. ಓಕೆ, 0 to 2 ಎಕ್ಸ್ 2 ಮೈನಸ್ ಎಕ್ಸ್ ಇದೆ. ಏನಾಗುತ್ತಪ್ಪ ಇದರಲ್ಲೂ ಕೂಡ? ಮಾಡ್ಬೋದಾ? ಅಗೇನ್ ಸೇಮ್ ಪ್ರಾಪರ್ಟಿ 0 to a ಅಪ್ಲೈ ಮಾಡ್ಬೋದಲ್ವಾ? ಎಸ್, ಥಿಂಕ್ ಆಫ್ ಇಟ್. ಬೇರೆ ಯಾವ ಪ್ರಾಪರ್ಟಿನಾದರೂ ಫ್ಲ್ಯಾಶ್ ಆಗ್ತಾ ಇದೆಯಾ? ಆಗ್ತಾ ಇದ್ರೆ ಟ್ರೈ ಮಾಡಿ. ಆಗ್ತಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಸೇಮ್ ಪ್ರೊಸೀಜರ್ ಯು ಹ್ಯಾವ್ ಟು ಫಾಲೋ, ರೈಟ್? ಯಾಕಂದರೆ 0 to a ಇದೆ ಅಲ್ವಾ, ಪ್ಲಸ್ ಇಲ್ಲಿ ಹೊರಗೆ ಎಕ್ಸ್ ಇದೆ. ಸೊ ಎ ಮೈನಸ್ ಎಕ್ಸ್ ಅಂತ ಮಾಡಿದಾಗ 2 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ 2 ಮೈನಸ್ 2 ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳ್ಕೊಳುತ್ತೆ. ಸೊ ವಿ ಕ್ಯಾನ್ ಮಲ್ಟಿಪ್ಲೈ ದಟ್ ಒನ್ ಆ್ಯಂಡ್ ಇಂಟಿಗ್ರೇಟ್, ರೈಟ್? ಸೊ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ಹಿಂಗೆ ಮಾಡ್ಬೋಣ, ಅದೇ ಪ್ರಾಪರ್ಟಿ ಇರೋದು, ಇನ್ನೇನು ಇಲ್ಲ ಈಗ, ಹೌದಲ್ವಾ? ಸೊ ಕ್ವೆಶನ್ ನಂಬರ್ 9. ಲೆಟ್ ಫಸ್ಟ್ ಇದನ್ನು ಐ ಅಂತ ಅಂದ್ಕೊಳ್ಳಿ. 0 to 2 ಎಕ್ಸ್ ಸ್ಕ್ವೇರ್ ರೂಟ್ 2 ಮೈನಸ್ ಎಕ್ಸ್ ಡಿ ಎಕ್ಸ್, ರೈಟ್? ಸೊ ಈಗೇನಾಗುತ್ತೆ ನೋಡಿ, ನಮ್ಮ ಪ್ರಾಪರ್ಟಿ ಪ್ರಕಾರ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದರೆ ನಾವೇನಂತ ಬರಿತೀವಿ? 0 to a ಎಫ್ ಆಫ್ ಎ ಮೈನಸ್ ಎಕ್ಸ್. ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ದಿಸ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ದಿಸ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎ ಮೈನಸ್ ಎಕ್ಸ್. ಕರೆಕ್ಟಾ? ರೈಟ್? ಸೊ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಇಲ್ಲಿ ತಾನೇ ಇರೋದು. ಐ ಈಸ್ ಈಕ್ವಲ್ ಟು 0 to 2 ಹಾಗೆ ಇರಲಿ. ಎಕ್ಸ್ ಇರೋ ಜಾಗದಾಗ ಎ ಮೈನಸ್ ಎಕ್ಸ್. ಎ ಅಂದರೆ ಇಲ್ಲಿ ಕೊಟ್ಟಿರೋ ಲಿಮಿಟ್ ಯಾವುದು? 2. ಸೊ 2 ಮೈನಸ್ ಎಕ್ಸ್.
ಸ್ಕ್ವಯರ್ ರೂಟ್ ಆಫ್ 2 ಮೈನಸ್ 2 ಮೈನಸ್ ಎಕ್ಸ್. ಕರೆಕ್ಟಾ? ಎಕ್ಸ್ ಜಾಗದಲ್ಲಿ 2 ಮೈನಸ್ ಎಕ್ಸ್ ಹಾಕ್ಬೇಕು. ಈಗ ಇದನ್ನು ನಾನು ಬ್ರ್ಯಾಕೆಟಿಂದ ರಿಮೂವ್ ಮಾಡಿದ್ರೆ ಏನಾಗುತ್ತೆ, 2 ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. 2 ಮೈನಸ್ 2 0. ಸೊ ಅಲ್ಲಿಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಡೈರೆಕ್ಟಾಗಿ ಏನು ಬರೀತಿದ್ದೀನಿ ಅಬ್ಸರ್ವ್ ಮಾಡ್ಕೊಳ್ಳಿ. 0 ಟು 2 2 ಮೈನಸ್ ಎಕ್ಸ್ ಇಂಟು ರೂಟ್ ಎಕ್ಸ್. ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ, 2 ಮೈನಸ್ 2 ಕ್ಯಾನ್ಸಲ್ ಆಗಿ ಬಂತು. ಈಗ ರೂಟ್ ಎಕ್ಸ್ನ ಏನು ಮಾಡೋಣ, ಎರಡೂ ಟರ್ಮ್ಸಿಗೂ ಕೊಟ್ಬಿಡೋಣ. ಅವಾಗ ಏನಾಗುತ್ತೆ ನೋಡಿ, 0 ಟು 2 2 ರೂಟ್ ಎಕ್ಸ್ ಮೈನಸ್ ಎಕ್ಸ್ ರೂಟ್ ಎಕ್ಸ್ ಡಿ ಎಕ್ಸ್. ಈಗೇನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ, ನೀವೇನು ಮಾಡಬೇಕು, ಪವರಲ್ಲಿ ತಗೊಳ್ಳಿ ಇದನ್ನು. ಓಕೆ, ಪವರಲ್ಲಿ ತಗೊಂಡಾಗ ಏನಾಗುತ್ತೆ ನೋಡಿ, 0 ಟು 2 2 ಇಂಟು ಎಕ್ಸ್ ಟು ದ ಪವರ್ ಆಫ್ 1/2 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 1. ಇದೇನಾಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಕ್ಸ್ ಟು ದ ಪವರ್ ಆಫ್ 1 ಎಕ್ಸ್ ಟು ದ ಪವರ್ ಆಫ್ 1/2. ಸೊ ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. 1 + 1/2 ಅಂತಂದರೆ ಏನಾಗುತ್ತೆ, 2 1 2 + 1 3/2 ಆಗುತ್ತೆ, ಹೌದಲ್ವಾ? ಸೊ ಎಕ್ಸ್ ಟು ದ ಪವರ್ ಆಫ್ 3/2 ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ? ರೈಟ್. ಸೊ ದೇರ್ ಫೋರ್ ಏನು ಸಿಗುತ್ತೆ, ಐ ಈಸ್ ಈಕ್ವಲ್ ಟು, ಈಗ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಎಕ್ಸ್ ಪವರ್ 1/2 ಇಂಟಿಗ್ರೇಷನ್ ಏನಾಗುತ್ತೆ. ಎಸ್, ಟೆಲ್ ಮಿ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 1/2. ಇಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ರೈಟ್ 0 ಟು 2 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 3/2 ಇಂಟಿಗ್ರೇಷನ್ ಏನಾಗುತ್ತೆ, 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 ಪ್ಲಸ್ 1. ಲಿಮಿಟ್ಸ್ ಏನಾಗುತ್ತೆ ಮತ್ತೆ 0 ಟು 2 ಇರುತ್ತೆ. ಸೊ ಲೋಯರ್ ಲಿಮಿಟ್ ಇನ್ನೇನು ತೊಂದರೆ ಕೊಡೋದಿಲ್ಲ, ಯಾಕಂದರೆ 0 ಇದೆ. ಸೊ ಅಪ್ಪರ್ ಲಿಮಿಟ್ ಅಷ್ಟೇ ನಾನು ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು 1/2 ಪ್ಲಸ್ 1 ಅಂತ ಅಂದರೆ ಎಷ್ಟಾಗುತ್ತೆ. ಎಸ್, ವಾಟ್ ಈಸ್ 1/2 ಪ್ಲಸ್ 1? 2 ಈ ಕಡೆ ಹೋದರೆ 2 ಪ್ಲಸ್ 1 3/2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಡಿನಾಮಿನೇಟ್ರಲ್ಲಿರೋ 3/2 ಮೇಲೆ ಹೋದರೆ ಏನಾಗುತ್ತೆ, 2/3 ಆಗುತ್ತೆ. ಇಂಟು ಎಕ್ಸ್ ಟು ದಿ ಪವರ್ ಆಫ್ ಏನಾಗುತ್ತೆ, ಇದು 3/2. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಇದು 2 ಟು ದ ಪವರ್ ಆಫ್ 3/2 ಆಗುತ್ತೆ, ಹೌದಲ್ವಾ? ಮೈನಸ್ ಇದು ಅಷ್ಟೇ, 3/2 ಪ್ಲಸ್ 1 ಅಂತ ಅಂದರೆ 3 + 2 5/2, ಮೇಲೆ ಬಂದರೆ 2/5 ಆಯಿತು. ಇದು 2 ಇಲ್ಲಿ ಅಪ್ಲೈ ಮಾಡಿದ್ರೆ 2 ಟು ದ ಪವರ್ ಆಫ್ ಇದೇನಾಯಿತು, 3 ಪ್ಲಸ್ ಅಂದರೆ 5/2. ಕರೆಕ್ಟ್ ಇದೆಯಾ? ಈಗ 2 2 ಎಷ್ಟಾಯಿತು, 4 ಆಯಿತು. 2 ಪವರ್ 1 ಆಯಿತಾ? ಒಂದು ಕೆಲಸ ಮಾಡೋಣ, ಹೇಗೆ ಸಿಂಪ್ಲಿಫೈ ಮಾಡೋದು ಇದನ್ನು, 2/3 ಹಂಗೆ ಉಳಿಸ್ಕೊಳ್ಳಿ. 2 ಪವರ್ 3/2 ಪ್ಲಸ್ 1 ಅಂದರೆ 2 ಪವರ್ ಎಷ್ಟಾಗುತ್ತೆ, 5/2 ಆಗುತ್ತೆ. ಇಲ್ಲೂ ಕೂಡ 2 ಪವರ್ 5/2 ಮೈನಸ್ 2/5 2 ಪವರ್ 5/2. ಕಾಮನ್ ಪವರ್ಸ್ ಬಂದುಬಿಟ್ರೆ ನಾನು ಸಬ್ಟ್ರಾಕ್ಟ್ ಮಾಡ್ಕೋಬೋದು ಅಷ್ಟೇ ಅಂತ ನಾನು ಬರ್ತಿರೋದು, ಅರ್ಥ ಆಯ್ತಲ್ಲ? ಏನು ಮಾಡಿದ್ದೀನಿ ಆ್ಯಕ್ಚುಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. 2 ಆ್ಯಸ್ ಇಟ್ ಈಸ್. ಈ 2/3 ಎಲ್ಲಿಂದ ಬಂತು ಮ್ಯಾಮ್ ಅಂತ ಅಂದರೆ ಸಿಂಪಲ್, ಇಲ್ಲಿ ಅಬ್ಸರ್ವ್ ಮಾಡಿ, 1/2 ಪ್ಲಸ್ 1 ಏನಾಗುತ್ತೆ ನಮಗೆ 3/2 ಆಗುತ್ತೆ. ಈ 3/2 ನ್ಯೂಮರೇಟ್ರಿಗೆ ಹೋದರೆ ಏನಾಗುತ್ತೆ, 2/3 ಆಗುತ್ತೆ. ಅದೇ 2/3 ನಾನು ಇಲ್ಲಿ ಬರ್ತಿರೋದು. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2 ಟು ದ ಪವರ್ ಆಫ್ 1/2 ಪ್ಲಸ್ 1 ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0. ಡಿನಾಮಿನೇಟರ್ ಎಲ್ಲೋಯ್ತು ಮ್ಯಾಮ್ ಅಂದರೆ ಡಿನಾಮಿನೇಟರ್ ಆಲ್ರೆಡಿ ಸಿಂಪ್ಲಿಫೈ ಮಾಡಿ ಹೊರಗೆ ಬರ್ತಿದ್ದೀನಿ. ಓಕೆ, ಸಿಮಿಲರ್ಲಿ ಹಿಯರ್ ಆಲ್ಸೋ 3/2 ಪ್ಲಸ್ 1 ಡಿನಾಮಿನೇಟರ್ ಏನಾಗುತ್ತೆ ಇಲ್ಲಿ 5/2. ಇದು ಉಲ್ಟಾ ರೆಸಿಪ್ರೋಕಲ್ ಆದರೆ ಇಲ್ಲೇನಾಗುತ್ತೆ 2/5 ಆಗುತ್ತೆ. ಅದೇ ರೀತಿ ಎಕ್ಸ್ ಟು ದಿ ಪವರ್ ಆಫ್ 3/2 ಪ್ಲಸ್ 1 ಏನಿದೆಯಲ್ಲ, ದಟ್ ಈಸ್ ಎಕ್ಸ್ ಪವರ್ 5/2 ಆಗುತ್ತೆ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2 ಟು ದಿ ಪವರ್ ಆಫ್ 5/2 ಆಗುತ್ತೆ. ಲೋಯರ್ ಲಿಮಿಟ್ ಇನ್ನೇನು ಬೇಕಾಗಿಲ್ಲ, ಯಾಕಂದರೆ 0 ಆಗುತ್ತೆ. ಕರೆಕ್ಟಾ? ಈಗ ನಾನು ಏನು ಮಾಡಿದೆ ಅಂದರೆ 2 ಪವರ್ 1 2 ಎರಡು ಸತಿ 2 ಇದೆ. ಓಕೆ, ಇಲ್ಲೂ 2 ಇದೆ. ಸೊ ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಬಟ್ ನಾನೇನು ಮಾಡಿದೆ, ಒಂದನ್ನು ಹಾಗೆ ಉಳಿಸ್ಕೊಂಡೆ, ಯಾಕಂದರೆ ಇಲ್ಲಿ 2 ಟು ದ ಪವರ್ ಆಫ್, ಇಲ್ಲಿ 2 ಟು ದ ಪವರ್ ಆಫ್ 3/2 ಇದೆ, ಇಲ್ಲಿ 2 ಪವರ್ 1 ಇದೆ. ಇದು ಆ್ಯಡ್ ಮಾಡಿದ್ರೆ 2 ಪವರ್ 5/2 ಆಯಿತು. ಓಕೆ, ನನಗೆ 2 ಕಾಮನ್ ಸಿಕ್ತು. ಈಗ ಇನ್ನೂ ಒಂದು ಕೂಡ ನಾನು ಮಾಡ್ಬೋದು, ಇಲ್ಲೂ 2 ಇದೆ, ಇಲ್ಲೂ 2 ಇದೆ ತಾನೆ. ಸೊ 2 ಕೂಡ ಕಾಮನ್ ತೆಗಿಬೋದು ನಾನು, ರೈಟ್? ಸೊ ಯು ಆ್ಯಡ್, ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ದೋಸ್ 2 ಟು ದಿ ಪವರ್ ಆಫ್ 1 ಪ್ಲಸ್ 5/2 ಅಂದರೆ ಎಷ್ಟಾಗುತ್ತಪ್ಪ? ಹಂಗೆ ಮಾಡ್ತೀರಾ ಅಂದರೆ ಹಂಗೂ ಮಾಡಬಹುದು, ತೊಂದರೆ ಇಲ್ಲ, ರೈಟ್? ಸೊ ಹೌ ವಿಲ್ ಯು ಡೂ ದಟ್ ಒನ್? ಅಥವಾ ಏನು ಮಾಡ್ಬೋದು, ನಮಗೆ ಸಿಂಪ್ಲಿಫೈ ಆಗಬೇಕು ಅಂತ ಅಂದರೆ 2 ಪವರ್ 3/2 ಸ್ವಲ್ಪ ಈಸಿ ಇದೆ ಸಿಂಪ್ಲಿಫೈ ಆಗೋದು. ಯಾಕೆ ಹೇಳಿ? ಎಸ್, ಟೆಲ್ ಮಿ ಯಾಕೆ ಅಂದರೆ 2 ಟು ದಿ ಪವರ್ ಆಫ್ 3/2 ಅಂದರೆ ಈ 1/2 ಅಂದರೆ ರೂಟಾ. ಸೊ 2 ಪವರ್ 3/2, ಸೊ 2 ಪವರ್ 3 ಹಾಗೆ ಇರಲಿ, ರೂಟ್
ಬೈ ಟು ಇರೋದು ರೂಟ್ ಆಯಿತು. ಸೊ ದಟ್ ಮೀನ್ಸ್ √8. √8 ನಮಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ 4 2s. 4 2s. 4 ರೂಟಿಂದ ಹೊರಗೆ ಬಂದರೆ 2√2. ಸೊ 2√2 ಅಂತ ನಮಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಸೊ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಇದನ್ನು ಹಂಗೆ ಉಳಿಸ್ಕೊಂಬಿಡೋಣ. 2⁻1 ಇದನ್ನು 3/2 ಅಂತಲೇ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲೂ ಅಷ್ಟೇ, ಬೇಕಿದ್ರೆ 1 2 ಸ್ಪ್ಲಿಟ್ ಮಾಡಿಕೊಂಡು ಇದನ್ನು 3/2 ಮತ್ತು ಇನ್ನೂ ಒಂದು 2 ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇದ್ರದ್ದು ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, 2√2. ಓಕೆ ಓಕೆ ರೈಟ್. ಇನ್ ಕೇಸ್ ಆ ರೀತಿ ಮಾಡಲಿಲ್ಲ ಅಂದರೆ ಏನಾಗ್ತಾಯಿತ್ತು, 5/2 + 1 ಅಂದರೆ ಏನಾಗ್ತಾಯಿತ್ತು, ಒಂದು ನಿಮಿಷ ಇಡ್ರಿ, +1 ಅಂದರೆ 7/2, 2⁻7ಗೆ ಹೋಗ್ತಿದ್ವಿ. 2⁻7 ಅಂತ ಅಂದರೆ ಎಷ್ಟಾಗೋದಪ್ಪ, 2⁻3 8 8 64 64 2s 128ಗೆ ಹೋಗ್ತಾ ಇದ್ರಿ, ಹೌದಾ? ಆ ರೀತಿ ಮಾಡ್ತೀರಾ ಅಂದರು. ಇಟ್ ಈಸ್ ಆಲ್ ಸಿಂಪ್ಲಿಫಿಕೇಷನಿಗೆ ತುಂಬ ಮೆಥಡ್ಸ್ ಇರ್ತವೆ, ನಿಮ್ಮ ಇಷ್ಟ, ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡ್ಬೇಕು ನೀವು. ಓಕೆ, ನಾನು ಎರಡೂ ತೋರಿಸ್ತೀನಿ ಬೇಕಿದ್ರೆ, ಬಟ್ ನೀವು ನಿಮಗೆ ಇಷ್ಟ ಇರೋದನ್ನು ಸಾಲ್ವ್ ಮಾಡಿ. ಓಕೆ, ಸೊ 2⁻3/2 2⁻3/2 ಅಂದರೆ ಎಷ್ಟಾಯಿತು, 2√2. 2 2s 4 ಆಲ್ರೆಡಿ ಐತೆ, /3 ಮೈನಸ್ 2 2s 4 ಆಲ್ರೆಡಿ ಐತೆ, ಇಲ್ಲೇನಾಯಿತು 2√2 ಡಿವೈಡೆಡ್ ಬೈ ಎಷ್ಟಾಯ್ತಪ್ಪ, 5 ಆಯಿತು. ಸೊ 5 3ಗೆ LCM ತೊಗೊಳ್ಳಿಕ್ಕೆ ಹೋದರೆ ಏನಾಗುತ್ತೆ, ಇದೇನಾಗುತ್ತೆ, ಫಸ್ಟು 8√2 ಎರಡೂ ಕಡೆ ಇದೆ, ಕಾಮನ್ ತೆಗೆದುಬಿಟ್ರಿ, 1/3 ಮೈನಸ್ 1/5. ಎಸ್, 5 3 LCMು 15, 3 1s 3 5s, ಸೊ 5 ಮೈನಸ್ 5 1s 5 3 5 ಮೈನಸ್ 3 2 2 ಡಿವೈಡೆಡ್ ಬೈ 15 ಆಗುತ್ತೆ. LCM ಸಾಲ್ವ್ ಮಾಡೋಕ್ಕೆ ಬಂದರೆ ಸಾಲ್ವ್ ಮಾಡಿ, ಇದೇನಾಗುತ್ತೆ 2 ಡಿವೈಡೆಡ್ ಬೈ 15, 8 2s 16√2 ಡಿವೈಡೆಡ್ ಬೈ 15. ಇದು ಬಂದುಬಿಟ್ಟು ನಿಮಗೇನಾಗುತ್ತೆ, ಕೊನೆ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಜಸ್ಟ್ ಸಿಂಪ್ಲಿಫಿಕೇಶನ್. ಓಕೆ, ಇನ್ ಕೇಸ್ ಇಲ್ಲ ಮ್ಯಾಮ್ ನೀವು ಅವಾಗಲೇ ಇಲ್ಲೇನೋ ಹೇಳಿದ್ರಲ್ಲ 2⁻5/2 ನಾವು ಆ ಥರನೇ ಮಾಡ್ತೀವಿ ಅಂತ ಅಂದರೆ ಅವಾಗೇನಾಗುತ್ತೆ ಅಂದರೆ, ಸಿ ಐ ವಿಲ್ ಶೋ ಯು. I is equal to 2 to the power of 1, 2 to the power of 1, 2 to the power of ಏನಿತ್ತಲ್ಲಿ 3/2ನ 2⁻1 2⁻1 2⁻3/2 ಕರೆಕ್ಟಾ? 2⁻3/2 ಡಿವೈಡೆಡ್ ಬೈ ಏನಿದೆ 3 ಮೈನಸ್ 2 ಇಂಟು 2 to the power of 5/2 ಡಿವೈಡೆಡ್ ಬೈ 5 ಇತ್ತು, ಹೌದಲ್ವಾ? ಸೊ ಇಲ್ಲೇನಾಗ್ತಾ ಇತ್ತು, ಎಲ್ಲ ಪವರ್ಸ್ನ ನಾನು ಆ್ಯಡ್ ಮಾಡಿದ್ರೆ 1 + 1 2, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 2 + 3/2 ಅಂದರೆ 2 2 4 3 7/2 ಆಗ್ತಾಯಿತ್ತು, ಡಿವೈಡೆಡ್ ಬೈ 3 ಮೈನಸ್ 2 to the power of 7/2 ಡಿವೈಡೆಡ್ ಬೈ 5. ನಾವು ಇಫ್ ಯು ಟೇಕ್ 2 to the power of 7/2 ಕಾಮನ್, ವಾಟ್ ವಿಲ್ ಯು ಗೆಟ್ 1/3 ಮೈನಸ್ 1/5 ವಿಚ್ ಈಸ್ ನಥಿಂಗ್ ಬಟ್ ಅಗೇನ್ ಏನಾಗುತ್ತೆ ನಿಮಗೆ, I is equal to 2 to the power of 7/2 ಇಂಟು 5 3 15 3, ಸೊ 2/15 ಆಗುತ್ತೆ, ಕರೆಕ್ಟ್ ಇದೆಯಾ? ಸೊ ಇದು ಬಂದುಬಿಟ್ಟು ನಿಮಗೇನಾಗುತ್ತೆ ನೋಡಿ, 2 to the power of 8/2 ಡಿವೈಡೆಡ್ ಬೈ 15. ಎಲ್ಲೋ ಮಿಸ್ ಆಯಿತಾ? 2 1 2/4 ಆಗುತ್ತೆ, 16/2 ಎಲ್ಲೋ ಒಂದು 2 ಮಿಸ್ ಆಗಿದೆ ಹಾಗಾದರೆ. ಒಂದು ನಿಮಿಷ ಇರಲಿ. ಓಕೆ, ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ 2⁻7/2 + 1 ಅಂದರೆ 8/2 ಅಲ್ಲ, 7/2 + 1 ಅಂದರೆ ಏನಾಗುತ್ತೆ, LCM ತೊಗೊಂಡ್ರೆ 7 + 2 9/2 ತಾನೆ. ಸೊ ದೇರ್ಫೋರ್ ಇದೇನಾಗುತ್ತೆ ಅಂದರೆ I is equal to 2 to the power of 9/2 ಡಿವೈಡೆಡ್ ಬೈ 15 ಸಿಗುತ್ತೆ ನಿಮಗೆ. ನಾವು ವಾಟ್ ಈಸ್ 1/2, ಇಟ್ ಈಸ್ ಸ್ಕ್ವಯರ್ ರೂಟ್, ರೈಟ್? ನೆಕ್ಸ್ಟ್ ಪವರ್ ಏನಿದೆಯಲ್ಲ 2⁻9 ಹಾಗೆ ಇರಲಿ, ರೈಟ್? ಸೊ ನಮಗೆ ಗೊತ್ತಿದೆ 2⁻9 ಅಂತ ಅಂದರೆ ನಥಿಂಗ್ ಬಟ್, ಜಸ್ಟ್ ಎ ಮಿನಿಟ್, ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್. ಓಕೆ, ಸಿ 2⁻9 ಅಂದರೆ ಹೇಗೆ ಸಾಲ್ವ್ ಮಾಡ್ತೀರ ನೀವು, ಮೈಂಡಲ್ಲೇ ಮಾಡ್ಕೋಬೋದು. 2⁻9 ಅಂತ ಅಂದರೆ 2⁻8 ಇಂಟು 2. ಓಕೆ, ಇದು ಒಂದು ನಮಗೆ ಎಕ್ಸ್ಟ್ರಾ ಆಗುತ್ತೆ, ಹೌದಾ? ಈವನ್ ನಂಬರ್ ಇದ್ದರೆ ಏನು ತೊಂದರೆ ಇಲ್ಲ. ಸೊ 1√2 ಏನು ಮಾಡೋಣ, ಹೊರಗೆ ತೆಗೆದುಬಿಡೋಣ, ರೈಟ್? ನೆಕ್ಸ್ಟು ಅಲ್ಲಿಗೆ ಇದೇನಾಗುತ್ತೆ, √2 ಒಂದು ಹೊರಗೋಯ್ತು. 2 to the power of 8 ಕ್ಯಾನ್ ಬಿ ರಿಟನ್ ಆ್ಯಸ್, ಟೆಲ್ ಮಿ, 2⁻4 ಹೋಲ್ ಸ್ಕ್ವೇರಾ? ಸೊ ದಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ನಿಮ್ಮ ಹತ್ರ ಏನು ಉಳಿತು ಇಲ್ಲಿ, I is equal to 2 to the power of 4 ಇಂಟು
root 2 divided by 15. So I is equal to 2 power 4 ಅಂದರೆ 2 2 4 4 4 16 ಹೌದಾ 16 by 15 root 2. ಓಕೆ ಐ ಥಿಂಕ್ ಸೇಮ್ ಆನ್ಸರ್ ತಾನೆ ಅಬ್ಸರ್ವ್ ಮಾಡಿ. ಹಾಂ 16 by 15 root 2 ರೈಟ್ ಸೇಮ್ ಆನ್ಸರ್. ಓಕೆ ಸೊ ಈ ರೀತಿ ನೀವು ಸಿಂಪ್ಲಿಫೈ ಮಾಡ್ಬೋದು. ಸ್ವಲ್ಪ ಇಲ್ಲಿ ಈ ಸ್ಟೆಪ್ಗಳಲ್ಲಿ ಓಕೆ ನಾನು ಮಾಡಿರೋ ಮಿಸ್ಟೇಕ್ನ ದಯವಿಟ್ಟು ಮಾಡಿಬಿಡಿ. ಎಲ್ ಸಿ ಎಮ್ ತೊಗೊಳೋದಷ್ಟೇ ಇರೋದಲ್ಲಿ ಆದರೂ ಕೂಡ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಯು ಹ್ಯಾವ್ ಟು ಬಿ ಕಾನ್ಷಿಯಸ್ ಅಬೌಟ್ ಇಟ್. ಓಕೆ ರೈಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಟೈಮ್ ಎಷ್ಟಾಯಿತು ಇನ್ನು? ಓಕೆ let me do one more problem, then we'll do one thing. 11 question ಇಂದ 21 question ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸ್ಬಿಡೋಣ. ಅಲ್ಲಿಗೆ ನಿಮ್ಮ ಇಡೀ ಇಂಟಿಗ್ರೇಷನ್ ಚಾಪ್ಟರ್ ಮುಗಿದ್ಬಿಡುತ್ತೆ. ಓಕೆ ಸೊ ಲೆಟ್ ಅಸ್ ಕಮ್ ಟು ದಿಸ್ ಕ್ವೆಶನ್ ನಂಬರ್ 10. ಏನು ಹೇಳ್ತಿದ್ದು ನೋಡಿ, 0 to pi by 2 ಲೆಟ್ I is equal to ಸೊ 2 log sin x. ಏನು ಮಾಡೋಕ್ಕಾಗಲ್ಲ ಇದಕ್ಕೆ. ನೆಕ್ಸ್ಟ್ log sin 2x ಇದೆ ಅಲ್ಲ. ಓಕೆ sin 2x ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ ಹೌದಾ. ಸೊ ಫಸ್ಟ್ ವಿಲ್ ಡೂ ಒನ್ ಥಿಂಗ್, ನಮಗೆ ಗೊತ್ತಿರೋದನ್ನು ಸ್ವಲ್ಪ ಮಾಡ್ಕೊತ ಹೋಗೋಣ ಸಾಲ್ವ್. 2 log sin x ನಮಗೇನು ಗೊತ್ತಿಲ್ಲ, ಹಂಗೆ ಇರಲಿ. ಲಾಗ್ ಇಲ್ಲೇನಾಗುತ್ತೆ 2 sin x cos x ಆಗುತ್ತೆ ಹೌದಾ. sin 2x ಫಾರ್ಮುಲಾ ರೈಟ್. ನೆಕ್ಸ್ಟ್ ಇನ್ನೇನು ಮಾಡ್ಬೋದು, 2 log sin x ಹಾಗೆ ಇರಲಿ ಬೇಕಿದ್ರೆ. ಮತ್ತು 0 to pi by 2 2 log sin x ಮೈನಸ್ ಇಲ್ಲಿ ನೋಡಿ ಲಾಗ್ ಎ ಬಿ ಸಿ ಅಂದರೆ ಮೀನಿಂಗ್ ಏನು, ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ. ಕರೆಕ್ಟ್ ಇದೆಯಾ? ರೈಟ್ ಎಸ್ ಆರ್ ನೋ? ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಫಾರ್ಮುಲಾನ ನಾವು ಅಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಈ ರೀತಿ ಸಿಗುತ್ತೆ. ನೆಕ್ಸ್ಟ್ ಮೈನಸ್ ಸೈನಿಂದ ಹೊರಗೆ ರಿಮೂವ್ ಮಾಡಿ. ಸೊ ವಾಟ್ ವಿಲ್ ಯು ಗೆಟ್? yes what will you get? try to solve it. ಇಲ್ಲಿ ಅಬ್ಸರ್ವ್ ಮಾಡಿ 2 times of log sin x, ಇಲ್ಲಿ 1 ಟೈಮು, ಇದು ಮೈನಸ್ ಬಂದರೆ ಓಕೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ನೋಡಿ. 0 to pi by 2 2 log sin x, ಅಟ್ಲೀಸ್ಟ್ ಒಂದು ಸಿಂಪ್ಲಿಫೈ ಆಗ್ತಾ ಇದೆ. ಲೆಟ್ ಅಸ್ ಟ್ರೈ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ ಲಾಗ್ ಕಾಸ್ ಎಕ್ಸ್ ಕರೆಕ್ಟ್ ಇದೆಯಾ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ 2 times ಮೈನಸ್ 1 ಟೈಮ್. ಸೊ 2 minus 1 ಅಂದರೆ 1 ಟೈಮ್ ಅಷ್ಟೇ ತಾನೆ. ಸೊ ಏನು ಮಾಡೋಣ, 2 minus 1 1 ಅಂದರೆ ಪ್ಲಸ್ ಪಾಸಿಟಿವ್ ವ್ಯಾಲ್ಯೂ ಇದೆ ತಾನೇ ಇರೋದು. ಸೊ ಪಾಸಿಟಿವ್ ಫಸ್ಟ್ ಬರ್ಕೊಂಬಿಡೋಣ. 0 to pi by 2 ಇದೇನಾಗುತ್ತೆ 2 minus 1 1. ಸೊ ಲಾಗ್ sin x ಮೈನಸ್ ಲಾಗ್ 2 ಮೈನಸ್ ಲಾಗ್ ಕಾಸ್ ಎಕ್ಸ್, ಇಲ್ಲೇನಾಗುತ್ತೆ ಡಿ ಎಕ್ಸ್. ಓಕೆನಾ? ರೈಟ್ ಅರ್ಥ ಆಗ್ತಾ ಇದೆ ಅನ್ಕೋತಿದ್ದೀನಿ. ರೈಟ್ ಯಾವುದೋ ಸ್ಟೆಪ್ ಅರ್ಥ ಆಗ್ತಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ. ನಾವು ಯು ಅಬ್ಸರ್ವ್ ಕ್ಯಾನ್ ವಿ ಡೂ ಸಮಥಿಂಗ್. ಯಾ ಈಗ ನಾವು ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು ನೋಡಿ. ಈಗೇನೋ ಸಿಂಪ್ಲಿಫಿಕೇಶನ್ ಇಲ್ಲ. ಸೊ ವಿ ಕ್ಯಾನ್ ಡೂ ಒನ್ ಥಿಂಗ್. 0 to a ಅಂತ ಅಂದರೆ ನಮಗೆ ಗೊತ್ತಿದೆ ಪ್ರಾಪರ್ಟಿ, ಈಗ ತಾನೇ ಹೇಳ್ಕೊಟ್ಟಿದ್ದೀನಿ a ಮೈನಸ್ ಎಕ್ಸ್ ಇಂದು. ಸೊ ಒಂದು ಕೆಲಸ ಮಾಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, 0 to pi by 2 ಲಾಗ್ ಸೈನ್ a ಮೈನಸ್ ಎಕ್ಸ್ ಅಂದರೆ pi by 2 ಮೈನಸ್ ಎಕ್ಸ್ ಮೈನಸ್ ಲಾಗ್ 2 ಮೈನಸ್ ಲಾಗ್ ಕಾಸ್ pi by 2 ಮೈನಸ್ ಎಕ್ಸ್ ಓಕೆ ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಸೊ ಪ್ರಾಪರ್ಟಿ ಅಪ್ಲೈ ಮಾಡಿದ್ದೀನಿ. ಎಫ್ ಆಫ್ ಎಕ್ಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಅಬ್ಸರ್ವ್ ಮಾಡಿ, 0 to pi by 2 ಇದು sin pi by 2 ಮೈನಸ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ, sin 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್, ಆಲ್ ದ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್, pi by 2 ಆಡ್ ಆ್ಯಂಗಲ್, ದೇರ್ ಫೋರ್ ಸೈನ್ ಚೇಂಜಸ್ ಟು ಕಾಸ್. ಓಕೆ ಮೈನಸ್ ಲಾಗ್ 2 ಮೈನಸ್ ಲಾಗ್ ಇಲ್ಲೇನಾಗುತ್ತೆ ಸೈನ್ ಎಕ್ಸ್ ಓಕೆ ಡಿ ಎಕ್ಸ್. ರೈಟ್ ನೆಕ್ಸ್ಟ್ ಏನಾಗುತ್ತೆ ನೋಡಿ ಅಬ್ಸರ್ವ್ ಮಾಡಿ. ಇನ್ನೇನಾದ್ರು ಸಾಲ್ವ್ ಮಾಡ್ಬೋದಾ? ಐ ಈಸ್ ಈಕ್ವಲ್ ಟು ಇನ್ನೇನು ಮಾಡ್ಬೋದು ನೋಡಿ, ಇನ್ನೇನು ಮಾಡ್ಬೋದು ಅಂದರೆ ಯು ಡೂ ಒನ್ ಥಿಂಗ್. ಇದನ್ನು ಈಕ್ವೇಷನ್ 2 ಅಂದ್ಕೊಳ್ರಿ. ಇಲ್ಲಿ ಕಾಸ್ ಬಂತಲ್ಲ, ಸೈನ್ ಎಲ್ಲಿತ್ತು ಇಲ್ಲೈತಲ್ಲ, ಇಲ್ಲಿ ಈಕ್ವೇಷನ್ 1 ಅಂದ್ಕೊಳ್ರಿ. ಓಕೆ ಸೊ 1 + 2 ಮಾಡೋಣ. ವಿಲ್ ಗೆಟ್ ಲೆಫ್ಟ್ ಸೈಡ್ ಏನಾಗುತ್ತೆ ಐ ಪ್ಲಸ್ ಐ 2i ಆಗುತ್ತೆ. ಓಕೆ ರೈಟ್ ಸೈಡ್ ಏನಿದೆ ಇಂಟೆಗ್ರಲ್ 0 to pi by 2 0 to pi by 2 ಸೇಮ್ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಏನಾಗುತ್ತೆ ಆ್ಯಡ್ ಆಗುತ್ತೆ, ಸೇಮ್ ಇಂಟೆಗ್ರಲ್ ಅಂಡರ್ ಅರ್ರಿ. ಸೊ ಏನಾಗುತ್ತೆ ನೋಡಿ, ಲಾಗ್ ಸೈನ್ ಎಕ್ಸ್
minus log 2 minus log cos x plus log cos x minus log 2 minus log sin x ಕೊನೆಗೆ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಇಲ್ಲಿ ನೋಡಿ, ಪ್ಲಸ್ ಲಾಗ್ ಸೈನ್ ಎಕ್ಸ್ ಮೈನಸ್ ಲಾಗ್ ಸೈನ್ ಎಕ್ಸ್, ಲಾಗ್ ಕಾಸ್ ಎಕ್ಸ್ ಮೈನಸ್ ಲಾಗ್ ಕಾಸ್ ಎಕ್ಸ್. ಕರೆಕ್ಟಾ? ಸೊ ಕ್ಯಾನ್ಸಲ್ ಆಗಿ ನಮ್ಮ ಹತ್ರ ಉಳಿಯೋದೇನು, 2i is equal to 0 to pi by 2 minus log 2 minus log 2 dx ಉಳಿಯುತ್ತೆ. ಕರೆಕ್ಟ್ ಇದೆಯಾ? ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಲಿಕ್ಕೆ ಹೋದರೆ ನನಗೆ ಏನು ಸಿಗುತ್ತೆ, ಮೈನಸ್ 2 ಸತಿ ಇರೋದ್ರಿಂದ ಏನಾಗುತ್ತೆ, ಅಡಿಷನ್, ರೈಟ್? -2 ಅಂದರೆ ಏನು ಮಾಡ್ತೀರಾ, ಅಡಿಷನ್ 2 + 2 ಎಷ್ಟು, 4, ದೆನ್ ಕೊನೆಗೆ ಮೈನಸ್ ಸೈನ್ ಇಡ್ತೀರಾ, ಅಲ್ಲಿಗೆ -2 ಅಂದರೆ -4. ಅದೇ ಥರ ಮೈನಸ್ ಲಾಗ್ 2 ಮೈನಸ್ ಲಾಗ್ 2 ಅಂದರೆ 2 ಸತಿ ತಾನೆ. ಸೊ ದೇರ್ಫೋರ್ ಏನಾಗುತ್ತೆ ನೋಡಿ, ಲೆಟ್ ಮಿ ರೈಟ್ ಇಟ್ ಡೌನ್ ಹಿಯರ್, 2i is equal to -2 log 2 ಅಂದರೆ 2 ಸತಿ. ಓಕೆ, ಆ್ಯಂಡ್ ಅದು ಕಾನ್ಸ್ಟೆಂಟ್ ತಾನೆ, ಸೊ ಹೊರಗೆ ಬಂದುಬಿಟ್ರೆ ಒಂದೇ ಸತಿಗೆ. ಸೊ ಇಂಟೆಗ್ರಲ್ ಏನಿದೆ 0 to pi by 2 ಬರೀ ಡಿ ಎಕ್ಸ್ ಅಷ್ಟೇ. ಸೊ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್? ಡಿ ಎಕ್ಸ್ ಇಂಟಿಗ್ರೇಷನ್ ಆಗುತ್ತೆ ಬರೀ ಎಕ್ಸಾ. ಸೊ 2i is equal to -2 log 2 x, ದೆನ್ ದಿಸ್ ಈಸ್ 0 to pi by 2. 2 ಕ್ಯಾನ್ಸಲ್ ಮಾಡ್ಕೊಳ್ರಿ, i is equal to minus log 2 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ pi by 2. ದಟ್ಸ್ ಇಟ್. ಓಕೆ, ಸೊ ದೇರ್ಫೋರ್ ಫೈನಲ್ ಆನ್ಸರ್ ವಿಲ್ ಬಿ, ಇದನ್ನು ಸ್ವಲ್ಪ ಆಲ್ಟರ್ ಮಾಡಿ ಬರೆದ್ರೆ i is equal to minus pi by 2 into log 2. ಓಕೆ, ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಅಂಥ ಡಿಫಿಕಲ್ಟ್ ಇಲ್ಲ. ಅಗೇನ್ ಐ ಟೆಲ್ ಯು ದ ಸೇಮ್ ಥಿಂಗ್, ಬಿಕಾಸ್ ಕಲಿಯೋವರೆಗೂ ಅಷ್ಟೊಂದು ಡಿಫಿಕಲ್ಟ್ ಅನಿಸುತ್ತೆ, ಕಲ್ತ ಮೇಲೆ ಯು ವಿಲ್ ರಿಯಲೈಸ್ ಇಟ್ ಈಸ್ ವೆರಿ ಈಸಿ. ಇಟ್ ಸೇಮ್ ಹ್ಯಾಪನ್ಡ್ ವಿತ್ ಮೀ ವೆನ್ ಐ ವಾಸ್ ಇನ್ PUC. ಓಕೆ, ರೈಟ್. So this was all about today's class. Next class alli inna 10 questions ಮುಗಿಸ್ಬಿಟ್ಟು I'll complete this chapter and then we'll go with other chapters, right? Depending on the availability of time, right? ನನಗೆ ಟೈಮ್ ಎಷ್ಟು ಅವೈಲೇಬಲ್ ಇದೆ ಅದರ ಬೇಸಿಸ್ ಮೇಲೆ I'll do it. Due to some busy schedule and health issues, I am unable to take consecutive classes and I want you to forgive me for that. Okay, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಬೇರೆದೇನು ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಎಕ್ಸಾಮ್ಸ್ ಎಲ್ಲ ನಿಯರ್ ಇದ್ದಾವೆ, ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ. ಓಕೆ, ಆ್ಯಂಡ್ ಇನ್ನೇನಾರು ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ. ರೈಟ್, ಯುವರ್ ಸಪೋರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.